ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂಧಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಟಾತ್ ಪೂರ್ಣೇಂದುಸುಂದರಮುಖಾತ್ ಅರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಓಂ ಶಾಂತಿ ಶಾಂತಿ ಶಾಂತಿ. ಪರಮ ವಿದ್ವಾಂಸರಾದಂಥ ತಮ್ಮೆಲ್ಲ ಶ್ರೋತವರ್ಗರಿಗೆ, ನಮ್ಮ ಪರಮ ವಿದುಷಿ ಮಾತೆಯರಿಗೆ ನನ್ನ ಸ್ವಾಗತ ಮತ್ತು ವಿನಮ್ರ ನನ್ನ ಅಭಿವಾದನೆ. ಇವತ್ತು ನಾವು 3ನೇ ಅಧ್ಯಾಯ ಕರ್ಮಯೋಗ ಅಂತ ಹೇಳ್ತೀನಿ, ಅದಕ್ಕೆ ಪ್ರವೇಶ ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತೃತೀಯೋಧ್ಯಾಯಃ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. 2ನೇ ಅಧ್ಯಾಯಕ್ಕೆ ಗೀತಾ ಉಪದೇಶ ಮುಗಿಬೇಕಾಗಿತ್ತು. ನಿಜವಾಗಿ ಅರ್ಜುನನಿಗೆ ಮೋಹವೇ ಆಗಿದ್ದ ಪಕ್ಷದಲ್ಲಿ ಆ ಮೋಹದ್ದು ನಿವಾರಣೆ ಜ್ಞಾನದಿಂದ ಭಗವಂತ ಮಾಡಿದರು. ಆ ಜ್ಞಾನವನ್ನು ಕರ್ಮದ ಜೊತೆಗೆ ಸೇರಿಸ್ಬಿಟ್ಟು ತೋರಿಸ್ಕೊಟ್ರು. ಆಮೇಲೆ ಆ ಜ್ಞಾನ ಪಡೆದಿರುವಂಥವ್ರದ್ದು ಲಕ್ಷಣ ಹೇಳಿದರು. ಇನ್ನು ಗೀತೆ ಮುಂದಬೇಕಾಗಿತ್ತಿಲ್ಲ ಏನು, ಮಾತ್ರ ಮುಂದುವರಿತಾ ಇದೆ. ಯಾವಾಗ ಮೋಹದ ಸಮಾಧಾನ ಕೊಟ್ಟಾಯಿತು ಭಗವಂತ ಜ್ಞಾನದಿಂದ, ಆವಾಗ ಏನು ಹೇಳ್ತಾ ಇದ್ದಾನೆ, ಬುದ್ಧಿ ಮೋಹಯಸೀವಮ್ಮೆ ಅಂತ ಹೇಳ್ತಾನೆ. ನೋಡಿ ಎಷ್ಟು ಆಶ್ಚರ್ಯದ ವಿಷಯ. ನನ್ನ ಬುದ್ಧಿ ಮೋಹಿತವಾಗ್ತಾ ಇದೆ ಅಂತ ಹೇಳ್ತಾನೆ. ಯಾವುದರಿಂದ ಮೋಹಿತವಾಗ್ತಾ ಇದೆ? ಒಂದು ಕಡೆಯಲ್ಲಿ ನಿಮ್ಮ ಮತಾನುಸಾರವಾಗಿ ಜನಾರ್ದನ ಜ್ಞಾನವೇ ಶ್ರೇಷ್ಠ ಕರ್ಮಕ್ಕಿಂತ ಅಂತ ತಾವು ಹೇಳ್ತೀರಿ. ಜ್ಞಾನ ಪಡೆಯೋಕ್ಕೆ ಮನುಷ್ಯ ಬಂದಿರೋದು, ಶಾಂತಿ ಪಡೆಯೋಕ್ಕೋಸ್ಕರ ಮನುಷ್ಯ ಬಂದಿರೋದು. ಕರ್ಮದಿಂದ ಏನು ಸಿಕ್ಕುತ್ತೆ? ಸುಖ ಸಿಕ್ಕುತ್ತೆ. ಜ್ಞಾನದಿಂದ ಏನು ಸಿಕ್ಕುತ್ತೆ? ಶಾಂತಿ ಸಿಕ್ಕುತ್ತೆ. ಶಾಂತಿಯಿಂದ ಜ್ಞಾನ, ಜ್ಞಾನದಿಂದ ಶಾಂತಿ ಅಂತ ತಿಳಿಸ್ಕೊಟ್ರು ಭಗವಂತ. ಒಂದು ಕಡೆಯಲ್ಲಿ ನೀವು ಜ್ಞಾನ ಮುಖ್ಯ ಅಂತ ಹೇಳ್ತೀರಿ, ಇನ್ನೊಂದು ಕಡೆಯಲ್ಲಿ ಕರ್ಮ ಅಂತಲೂ ಹೇಳ್ತೀರಿ. ನನ್ನ ಕರ್ಮಕ್ಕೆ ಈ ಘೋರ ಕರ್ಮ, ಯುದ್ಧ ಅನ್ನೋದು ಘೋರ. ತತ್ಕಿಂ ಕರ್ಮಣಿ ಘೋರೇ ಮಾಂ. ಈ ಘೋರ ಕರ್ಮಕ್ಕೆ ಯಾಕೆ ನಾನು ತೊಡಗಿಸ್ತಾ ಇದ್ದೀರಿ? ನೋಡಿ ಎಷ್ಟು ಇದು ತುಂಬ ಫಂಡಮೆಂಟಲ್ ಕ್ವೆಶ್ಚನ್ ಆಫ್ ಹ್ಯೂಮನ್ ಲೈಫ್.
ಆಧಾರಭೂತವಾದ ಪ್ರಶ್ನೆ. ಆಧಾರಭೂತವಾದ ಪ್ರಶ್ನೆ ಏನು? ಈ ಒಂದು ಪ್ರಶ್ನೆಯಲ್ಲಿ ಎಷ್ಟು ರಹಸ್ಯ ಇದೆ ಅನ್ನೋದು ನೋಡಬೇಕಾಗಿರೋದು ನಾವು. ಏನು ರಹಸ್ಯ ಕಂಡುಬರ್ತಾ ಇದೆ ಅಂದರೆ, ನಾವು ಹುಟ್ಟಿದ ಮೇಲೆ ಬ್ರಹ್ಮಚರ್ಯಾಶ್ರಮದಿಂದ ಡೈರೆಕ್ಟಾಗಿ ಸನ್ಯಾಸಾಶ್ರಮಕ್ಕೆ ಯಾಕೆ ಹೋಗಬಾರ್ದು? ಆ ಜ್ಞಾನವನ್ನು ಪಡೆಯೋದಕ್ಕೆ ಯಾಕೆ ತೊಡಗಬಾರ್ದು? ಈ ಗೃಹಸ್ಥಾಶ್ರಮದಿಂದ ಯಾಕೆ ಹೋಗಿ? ಎಲ್ಲ ಕರ್ಮಗಳು ಘೋರ ಕರ್ಮವೇನೆ, ಬರೀ ಯುದ್ಧವೇ ಅಲ್ಲ. ಅಂದರೆ ಪೂರ್ತಿ ಗೃಹಸ್ಥ ಆಶ್ರಮದ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಹಾಕಿದ್ದು ಅರ್ಜುನ. ಕರ್ಮದ ಔಚಿತ್ಯ ಏನು? ಯಾಕೆ ಕರ್ಮಕ್ಕೆ ತೊಡಗಬೇಕು? ಯಾಕೆ ವೈರಾಗ್ಯ ತಗೋಬಾರ್ದು? ಶುಕದೇವರ ಹಾಗೆ, ಆದಿಶಂಕರ ಭಗವತ್ಪಾದರ ಹಾಗೆ ಡೈರೆಕ್ಟಾಗಿ ಯಾಕೆ ಜ್ಞಾನಕ್ಕೆ ಹೋಗಬಾರ್ದು? ಅದು ಯುದ್ಧಕ್ಕೆ ಜ್ಞಾನಕ್ಕೆ ಏನು ಸಂಬಂಧ? ಅದೇನು ಧ್ಯಾನ ಪೂಜೆ ಪುನಸ್ಕಾರದ ಕರ್ಮವಲ್ಲ, ಯುದ್ಧ ಆಧ್ಯಾತ್ಮಿಕ ಕರ್ಮವಲ್ಲ ನಮ್ಮ ಲೌಕಿಕ ದೃಷ್ಟಿಯಿಂದ. ಅದು ಘೋರವಾದ ಸಾಂಸಾರಿಕವಾದ ಕರ್ಮ. ಯಾವುದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀಮಪ್ಪ? ರಾಜ್ಯಕ್ಕೋಸ್ಕರ, ಸುಖಕ್ಕೋಸ್ಕರ. ಆ ರಾಜ್ಯ ಸುಖ ಎಲ್ಲ ನಶ್ವರ. ಯಾರದ್ದು ರಾಜ್ಯ ಯಾವಾಗಲೂ ಇರೋದಿಲ್ಲ. ಎಲ್ಲ ಬ್ರಹ್ಮಜ್ಞಾನಿ ಹಾಗೆ ತಾನೆ ಅವ ಮಾತಾಡಿದ್ದೆಲ್ಲವೂ. ಅವ ಇವಾಗಲೂ ಜ್ಞಾನದಲ್ಲೇ ಇದ್ದಾನೆ. ಎರಡು ಪಕ್ಷ ಇದೆ ಜ್ಞಾನದ್ದು, ಒಂದು ತಿಳ್ಕೊಳ್ಳೋದು, ಒಂದು ನಡ್ಕೊಳ್ಳೋದು ಅಂತೀನಿ. ಅರ್ಜುನ ನಡ್ಕೊಳ್ಳೋ ಪಕ್ಷದಲ್ಲಿ ವೀಕ್ ಆಗಿದ್ದಾನೆ, ತಿಳ್ಕೊಳ್ಳೋ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ. ಅವ ತಿಳ್ಕೊಂಡಿದ್ದಾನೆಲ್ಲ, ಚೆನ್ನಾಗೇ ತಿಳ್ಕೊಂಡಿದ್ದಾನೆ. ಅವನ ತಿಳುವಳಿಕೆಯಲ್ಲೇನು ಕೊರತೆ ಇಲ್ಲ. ಕೊರತೆ ಇರೋದಿಲ್ಲ ನಡ್ಕೊಳ್ಳೋದ್ರಲ್ಲಿ. ನಮ್ಮಲ್ಲೂ ಅದೇ ಆಗಿರೋದು. ನಮ್ಮ ತಿಳುವಳಿಕೆಯಲ್ಲೇನೂ ಕೊರತೆ ಇಲ್ಲ ಯಾರದ್ದು. ನಮ್ಮ ನಡ್ಕೊಳ್ಳೋದ್ರಲ್ಲೇ ನಮಗೆ ಕೊರತೆ ಇರೋದು. ಅದರಿಂದಲೇ ನಮಗೆ ಸಮಸ್ಯೆಗಳುಂಟಾಗೋದು. ತಿಳ್ಕೊಂಡಿದ್ದರಿಂದ ಸಮಸ್ಯೆ ಸಮಾಧಾನ ಇಲ್ಲ, ನಡ್ಕೊಂಡ್ರೆ ಸಮಾಧಾನ. ಯಾವಾಗಿನವರೆಗೂ ನಡ್ಕೊಳ್ಳೋದಿಲ್ವ ನಾವು, ತಿಳ್ಕೊಂಡಿದ್ದು ಲಾಭ ಸಿಕ್ಕೋಲ್ಲ. ವ್ಯಾಮಿಶ್ರೇಣೇವ ವಾಕ್ಯೇನ, ಈ ಮಿಶ್ರಿತವಾದ ವಚನದಿಂದ ನನ್ನ ಬುದ್ಧಿ ಮೋಹಿತವಾಗ್ತಾ ಇದೆ. ಅದಕ್ಕೆ ತಾವು ದಯವಿಟ್ಟು ಯಾವುದಾದ್ರು ಒಂದು ನಿಶ್ಚಯ ಮಾಡಿ, ತದೇಕಂ ವದ ನಿಶ್ಚಿತ್ಯ, ನನಗೆ ಶ್ರೇಯಸ್ಸಾಗುವಂಥದ್ದು ಇವು ಎರಡರಲ್ಲಿ ಒಂದನ್ನು ನಿಶ್ಚಯಪಡಿಸಿ ನನಗೆ ಹೇಳಿ ಅಂತ ಹೇಳ್ತಾರೆ. ಅಂದರೆ ಏನು ಆಧಾರಭೂತವಾದ ಪ್ರಶ್ನೆ ಏನಾಯಿತು? ಈ ಹೆಂಡತಿ, ಮಕ್ಕಳು, ಸಂಸಾರ, ನಾನಾ ಪ್ರಕಾರದ ಕರ್ಮಗಳು, ಇದಕ್ಕೆಲ್ಲ ಯಾಕೆ ತೊಡಗಬೇಕು ಮನುಷ್ಯ? ಮನುಷ್ಯ ಡೈರೆಕ್ಟಾಗಿ ಹುಟ್ಟಿದ ಮೇಲೆ ಗುರುಕುಲದಿಂದ ಡೈರೆಕ್ಟಾಗಿ ಯಾಕೆ ಬ್ರಹ್ಮಜ್ಞಾನಕ್ಕೆ ಹೋಗಬಾರ್ದು? ಇದೇನು ಅವಶ್ಯಕ? ಇದ್ರದ್ದು ಔಚಿತ್ಯ ಏನು? ಅದಕ್ಕೆ ಭಗವಂತ ಹೇಳ್ತಾರೆ, ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ. ಹೇ ಅನಘ, ಹೇ ನಿಷ್ಪಾಪ, ಪೂರ್ವದಲ್ಲಿ ನನ್ನಿಂದ ಎರಡು ಪ್ರಕಾರದ ನಿಷ್ಠೆಗಳನ್ನು ಹೇಳಿರಾಗಿದೆ. ಎರಡು ರಾಜಮಾರ್ಗ, ಆ ಪರಮಾತ್ಮನಿಗೆ ಹೋಗಿ ಸೇರೋದು. ಸಾಂಖ್ಯವನ್ನು ಅನುಕರಣೆ ಮಾಡೋದು ಜ್ಞಾನ ಮಾರ್ಗ. ಕರ್ಮವನ್ನು ಅನುಕರಣೆ ಮಾಡೋರಿಗೆ ಯೋಗ ಮಾರ್ಗ ಅಂತ. ಯೋಗ ಅನ್ನೋ ಶಬ್ದ ಗೀತೆ ಒಳಗೆ ನಾನಾ ಪ್ರಕಾರವಾಗಿ ಬಂದಿದೆ. ಯೋಗ ಅನ್ನೋದಕ್ಕೆ ಒಂದರ್ಥ, ಸಾಮಾನ್ಯವಾದ ಅರ್ಥ ಏನು ಅಂದರೆ ಆತ್ಮಂದು ಪರಮಾತ್ಮಂದು ಐಕತ್ವ ಇದೆಯಲ್ಲ, ಅದನ್ನು ಯೋಗ ಅಂತೀವಿ. ಅದು ಮಾಡ್ಕೋಬೇಕಾಗಿಲ್ಲ ನಾವೇನು, ಅದು ಆಲ್ರೆಡಿ ಇದ್ದೇ ಇದೆ.
ಆತ್ಮದಿಂದ ಪರಮಾತ್ಮ ಯಾವಾಗಲೂ ಯುಕ್ತವಾಗೇ ಇರ್ತಾರೆ. ವಿಯೋಗ ಅನ್ನೋದಿಲ್ಲ ಅಲ್ಲಿ. ಅದು ಅನುಭವದ್ದೇ ವಿಯೋಗ. ಅದೇ ಅದ್ವೈತ ವೇದಾಂತ ಹೇಳೋದು. ನಾವು ಮಾಡ್ಕೋಬೇಕಾಗಿಲ್ಲ ಯಾವುದು ಯೋಗ. ಯೋಗ ಇಸ್ ಆಲ್ರೆಡಿ ದೇರ್. ನಾವು ಯುಕ್ತರಾಗೇ ಇದ್ದೀವಿ. ಆ ಯುಕ್ತರಾಗಿರೋ ಅನುಭವ ಇಲ್ಲ ನಮಗೆ. ಯಾಕೆ? ಆ ಅಜ್ಞಾನದ ಪರದೆ ಇದೆಯಲ್ಲ, ಮಾಯೆದು, ಅದು ಅನುಭವ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ. ಆ ಮಾಯೆ ಹೋದ ತಕ್ಷಣ, ಆ ಪರದೆ ಹೋದ ತಕ್ಷಣ ಏಕತ್ವ ಅನುಭವ ಆಗುತ್ತೆ. ಅಂದರೆ ನಾವು ಏನೋ ಭಗವಂತದಿಂದ ದೂರವಾಗಿಬಿಟ್ಟಿದ್ದೀವಿ, ಹೋಗಿ ಸೇರ್ಕೋಬೇಕು ಅನ್ನೋಂಥ ಪ್ರಶ್ನೆ ಇಲ್ಲ. ನಾವು ಯಾವಾಗಲೂ ಭಗವಂತನ ಜೊತೆಯಲ್ಲೇ ಇದ್ದೀವಿ. ಭಗವಂತ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅದಕ್ಕೆ ಇವಾಗ ದೊಡ್ಡ ಒಂದು ಸಮಸ್ಯೆ ಆಧುನಿಕ ಜೀವನದಲ್ಲಿ ಏನು, ಲೋನ್ಲಿನೆಸ್ ಅಂತ ಹೇಳ್ತಾರೆ. ಅದು ನಮ್ಮ ರಿಟೈರ್ಡ್ ಜನಗಳಿಗೆ ತುಂಬ ಜಾಸ್ತಿ ಅದ್ರದ್ದು ವ್ಯಥೆ. ಯಾರೂ ಮಾತಾಡಿಸೋರಿಲ್ಲ, ಯಾರೂ ಮೊಮ್ಮಕ್ಕಳು ಯಾರೂ ಹತ್ರಕ್ಕೆ ಬರೋದಿಲ್ಲ, ಒಬ್ಬರೇ ಇರಬೇಕು. ಅದು ಯಾಕೆ ಹಾಗಾಗುತ್ತೆ? ನಮ್ಮ ಜೊತೇಲಿ ಭಗವಂತ ಇದ್ದಾನೆ ನಮ್ಗೆ ಗೊತ್ತೇ ಆಗ್ತಾಯಿಲ್ಲ. ಅದು ಗೊತ್ತಾಗ್ಬಿಟ್ರೆ ನಮ್ಗೆ ಯಾರೂ ಬೇಕಾಗಿಲ್ಲ. ಅದೇ ಆತ್ಮನ್ಯವಾತ್ಮನ ತುಷ್ಟ. ಭಗವಂತ ಇದ್ದಾನೆ ಅಂತ ನಮ್ಗೆ ಅನುಭವ ಆಗಿಬಿಟ್ರೆ ನೆವರ್ ವಿ ಆರ್ ಎಲೋನ್. ನಾವು ಯಾವಾಗಲೂ ಒಬ್ಬರೇ ಇಲ್ಲವೇ ಇಲ್ಲ. ಯಾವಾಗಲೂ ಭಗವಂತನ ಜೊತೆಲೇ ಇದ್ದೀವಿ ನಾವು. ಯೋಗ ಅನ್ನೋದಕ್ಕೆ ಇದೊಂದು ಸಾಮಾನ್ಯವಾದ್ದು ಅರ್ಥ. ಇಲ್ಲಿ ಹೇಳ್ತಾ ಇರೋ ಯೋಗ ಅಂದರೆ ಏನು? ಇದರಲ್ಲಿ 4 ಯೋಗಗಳಿದೆ ಗೀತೆ ಒಳಗೆ. ಇವಾಗ 2 ಯೋಗದ ಮಾತು ಭಗವಂತ ತಗೊಂಡ್ರು. ಕರ್ಮಯೋಗ, ಜ್ಞಾನಯೋಗ ಅಂತ. ಒಂದು ಪ್ರವೃತ್ತಿ ಮಾರ್ಗ ಅಂತ ಹೇಳ್ತೇವೆ, ಒಂದು ನಿವೃತ್ತಿ ಮಾರ್ಗ ಅಂತ ಹೇಳ್ತೀವಿ. ಒಂದು ಸಂಸಾರದ ಮಧ್ಯದಲ್ಲಿ ಹೋಗ್ತಾ ಇದೆ ಪರಮಾತ್ಮನಿಗೆ, ಒಂದು ಸಂಸಾರದ ಆಚೆಯಿಂದ ಹೋಗ್ತಾ ಇದೆ ಪರಮಾತ್ಮನಿಗೆ. ಆಚೆಯಿಂದ ಹೋಗ್ತಾ ಇರೋ ಮಾರ್ಗವೇ ಸನ್ಯಾಸದ ಮಾರ್ಗ. ಮಧ್ಯದಿಂದ ಹೋಗ್ತಾ ಇರೋದೇನೆ ಕರ್ಮದ ಮಾರ್ಗ. ನಾವೆಲ್ಲ ಯಾವ ಮಾರ್ಗದ ಅನುಯಾಯಿಗಳು? ನಾವು ಸಂಸಾರ ಮಧ್ಯದಲ್ಲಿ ಹೋಗ್ತಾ ಇರೋ ಮಾರ್ಗದ ಅನುಯಾಯಿಗಳು. ಅರ್ಜುನ ಯಾವ ಮಾರ್ಗದ ಅನುಯಾಯಿ? ಕರ್ಮ ಮಾರ್ಗದ ಅನುಯಾಯಿ. ಪಾತ್ರತೆ ಬೇಕಲ್ಲ. ನಾವು ಯಾವ ಮಾರ್ಗದ ಪಾತ್ರತೆ ಇದೆಯೋ, ನಮಗೆ ಅರ್ಹತೆ ಇದೆಯೋ, ಆ ಮಾರ್ಗ ಅನುಸರಣೆ ಮಾಡಿದರೆ ನಾವು ಬೇಗ ತಲುಪ್ತೀವಿ, ಬೇಗ ಅನುಭವಗಳಾಗುತ್ತೆ. ನಾವು ಯಾವುದೋ ಮಾರ್ಗದ ಅನುಯಾಯಿಗಳು ಯಾವುದೋ ಮಾರ್ಗನ ಹಿಡ್ಕೊಂಡ್ಬಿಟ್ರೆ ಅದು ದಾರಿ ತಪ್ಪಿಬಿಡ್ತೀವಿ. ಆ ಸನ್ಯಾಸ ಜ್ಞಾನ ಮಾರ್ಗಕ್ಕೆ ಹೋಗೋಕ್ಕೆ ಅಧಿಕಾರಿಗಳು ಯಾರು? ನಿವೃತ್ತಿ ಮಾರ್ಗಕ್ಕೆ ಯಾರಿಗೆ ಯಾರೂ ಹೆಂಡತಿ ಹುಟ್ಕೊಂಡಿಲ್ಲ, ಯಾರೂ ಮಕ್ಕಳಾಗಬೇಕಾಗಿಲ್ಲ, ಎಲ್ಲ ವಾಸನೆಗಳು ಕ್ಷಯವಾಗಿ ಹೋಗಿದೆ ಅಂಥವರು ನಿವೃತ್ತಿ ಮಾರ್ಗಕ್ಕೆ ಹೋದರೆ ಸರಿಯಾಗಿ ಅದ ಮಾರ್ಗದ್ದು ನಿಯಮಗಳನ್ನು, ಅನುಶಾಸನವನ್ನು ಪಾಲನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ನಮಗೆ ನಾರಿಯ ಭೋಗ ಬರೆದಿದೆ, ಹಣೆ ಬರೆದಿದೆ. ನಾವು ವಸ್ತ್ರ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅದು ಬಿಡುತ್ತೆ? ಅದು ಬಿಡೋದಿಲ್ಲ. ಅದಕ್ಕೆ ನಾವು ನೋಡ್ತೀವಿ ಕಲಿಯುಗದಲ್ಲಿ ವಸ್ತ್ರ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾತ್ರ ಹಣೆ ಬರಹ ಇದೆಯಲ್ಲ ಅದು ಬಿಡ್ತಾ ಇಲ್ಲ. ಹೆಂಗಸೆ ಬಂದುಬಿಟ್ಟು ಕಟ್ಕೊಂಡ್ಬಿಡ್ತಾ ಇದೆ. ಅದು ನಾವು ಬಿಡೋ ಹಾಗಿಲ್ವಲ್ಲ. ನಾವು ಯಾವುದೇ ವಸ್ತ್ರ ಹಾಕ್ಕೊಂಡಿರಲಿ, ನಮ್ಮ ಪ್ರಾರಬ್ಧದಲ್ಲಿ ಏನು ಬರೆದಿದೆಯೋ ಅದು ನಮಗೆ ಬಂದೇ ಬರುತ್ತೆ. ಇನ್ನು ಸನ್ಯಾಸಿ ಆಗೋಕ್ಕೆ ತಯಾರಾಗಿದ್ದಾನೆ. ಹೋಲ್ ಗೀತೆ ಒಳಗೆ ಹೇಳೋದೇನು ಸನ್ಯಾಸ ಯಾಕೆ ತಗೋಬಾರ್ದು ಅಂತೇನು ಪ್ರಥಮ ಅಧ್ಯಾಯದಲ್ಲೇ ಹೇಳಿದ್ದಾನೆ. ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಅಂತ. ಭಿಕ್ಷಾಟನೆ ಯಾರು ಮಾಡೋದಪ್ಪ? ಮಧುಕರಿ, ಸನ್ಯಾಸಿಗಳು ಮಾಡೋದು, ಬ್ರಹ್ಮಚಾರಿಗಳು ಮಾಡೋದು. ಸನಾತನ ಧರ್ಮದಲ್ಲಿ ಮಧುಕರಿ ಭಿಕ್ಷಾಟನೆ ಮಾಡುವ ಅಧಿಕಾರ ಇಬ್ಬರಿಗೇ ಇರೋದು. ಬ್ರಹ್ಮಚಾರಿಗಳು ಗುರುಕುಲದಿಂದ ಹೋಗ್ತಾಯಿದ್ರು, ಬ್ರಾಹ್ಮಣರ ಮನೆಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಮಧುಕರಿ ತೊಗೊಂಬರ್ತಾಯಿದ್ರು. ಸನ್ಯಾಸಿಗಳು ಮಧುಕರಿ ಮಾಡ್ತಾಯಿದ್ರು. ಬೇರೆ ಯಾರಿಗೂ ಭಿಕ್ಷಾಟನೆ ಅಧಿಕಾರ ಇಲ್ಲ. ಅರ್ಜುನ ಭಿಕ್ಷಾಟನೆ ಮಾಡೋಕ್ಕೆ ತಯಾರಾಗಿದ್ದಾನೆ ಶುರುನಲ್ಲೇ, ಪ್ರಥಮ ಅಧ್ಯಾಯದಲ್ಲಿ. ಜ್ಞಾಪಿಸ್ಕೊಳ್ಳಿ ಅದನ್ನು. ಇವಾಗಲೂ ಅದೇ ಹೇಳ್ತಾ ಇರೋದು.
ಇನ್ನು ಮುಂದಕ್ಕೂ ಹೇಳಿದ್ದಾನೆ, ಎಷ್ಟೋ ಅಧ್ಯಾಯಗಳಲ್ಲಿ ಅದನ್ನೇ ಪ್ಲೀಡ್ ಮಾಡಿದ್ದಾನೆ. ಯಾಕದಬಾರ್ದು, ಯಾಕಿದು ಬೇಕು ಅಂತ. ನಿವೃತ್ತಿ ಮಾರ್ಗ ಯಾರಿಗೆ ನಿವೃತ್ತವಾಗಿದೆಯೋ ಅವ್ರಿಗೆ ಅದು ನಿವೃತ್ತಿ ಮಾರ್ಗ, ಸನ್ಯಾಸ ಮಾರ್ಗ. ಬಾಕಿ ಎಲ್ಲರಿಗೂ ಯಾವುದು ಕರ್ಮ ಮಾರ್ಗ, ಯೋಗ ಮಾರ್ಗ ಅಂತ ಹೇಳ್ತೀವಿ. ಕರ್ಮಯೋಗ, ಯೋಗ ಅನ್ನೋದು ಒಂದು ಸಾಧಾರಣವಾದ ಶಬ್ದವಾಯಿತು. ಯಾವುದು ಸಾಧನೆ ಮಾಡಿಕೊಂಡು ನಾವು ಆ ಯುಕ್ತತೆಯನ್ನು, ಪರಮಾತ್ಮದಿಂದ ಐಕ್ಯತೆಯನ್ನು ಅನುಭವ ಮಾಡ್ಕೋತೀವೋ ಅದನ್ನು ನಾವು ಯೋಗ ಅಂತ ಕರಿತೀವಿ. ಸರಿಯಾ? ಜ್ಞಾನವನ್ನು ಆಧಾರ ಮಾಡಿಕೊಂಡು ಐಕ್ಯತೆ ಅನುಭವ ಮಾಡಿದರೆ ಅದು ಜ್ಞಾನ ಮಾರ್ಗ ಅಂತ ಆಯಿತು, ಜ್ಞಾನ ಯೋಗ ಅಂತ ಆಯಿತು. ಕರ್ಮವನ್ನು ಅನುಕರಣೆ ಮಾಡಿಕೊಂಡು ಆ ಅನುಭವನ ಪಡೆದ್ರೆ ಅದು ಕರ್ಮಯೋಗ ಅಂತ ಆಯಿತು. ಭಕ್ತಿಯನ್ನು ಅನುಕರಣೆ ಮಾಡಿಕೊಂಡು ಅದನ್ನು ಅನುಭವ ಮಾಡಿದರೆ ಅದು ಭಕ್ತಿಯೋಗ ಅಂತ ಆಯಿತು. ಹಾಗೆ ರಾಜಯೋಗದಿಂದ ಅದನ್ನು ಅನುಭವ ಮಾಡಿಕೊಂಡ್ರೆ ಅದು ರಾಜಯೋಗ ಅಂತ ಆಯಿತು. ಹೀಗೆ 4 ಪ್ರಕಾರದ ಯೋಗಗಳನ್ನು ಭಗವಂತ ಇದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಏನು ಹೇಗೆ ಅಂತ ನೋಡ್ಕೋಬೇಕಾದ್ರೆ ನೋಡೋಣ ಇವಾಗ ಮುಂದಕ್ಕೆ ನಾವು ಹೇಗೆ ಅಂತ. ಈ ಕರ್ಮಯೋಗದ ರಹಸ್ಯ ಮುಂಚೆ ತಿಳ್ಕೊಳ್ಳೋಣ. ಎಲ್ಲ ಕರ್ಮಗಳು ಯೋಗ ಆಗೋಕ್ಕೆ ಸಾಧ್ಯವಿಲ್ಲ. ಯಾವ ಕರ್ಮ ಯೋಗ ಆಗುತ್ತೆ? ಅದಕ್ಕೆ ನಾನು ಪ್ರಥಮ ಅಧ್ಯಾಯ ಅಂದರೆ ನಮ್ಮ ಸಮಸ್ಯೆ. 2ನೇ ಅಧ್ಯಾಯದಲ್ಲಿ ಭಗವಂತ ಸಮಾಧಾನ ಕೊಟ್ಟಿದ್ದಾರೆ. ಈ 3ನೇ ಅಧ್ಯಾಯದಲ್ಲಿ ಆ ಸಮಾಧಾನವನ್ನು ಪಡೆಯುವಂಥ ಒಂದು ವಿಧಾನವನ್ನು ಕೊಟ್ಟಿದ್ದಾರೆ, ವಿಜ್ಞಾನವನ್ನು ಕೊಟ್ಟಿದ್ದಾರೆ. ಶ್ರೀಭಗವಾನುವಾಚ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನ ಹಿ ಕಶ್ಚಿತ್ ಕ್ಷಣಮಪಿ ಜಾತೋ ತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಯಾವುದಾದ್ರು ಕರ್ಮವನ್ನು ಆರಂಭ ಮಾಡದೇ ಇದ್ದರೆ ಮಾತ್ರದಲ್ಲೇ ನೈಷ್ಕರ್ಮ್ಯ ಸಿದ್ಧಿ ಆಗೋಲ್ಲ ಅಂತ ಹೇಳ್ತಾರೆ. ಸನ್ಯಾಸದಲ್ಲಿ ಏನಾಗುತ್ತೆ? ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಯಾವುದೂ ಕರ್ಮ ಮಾಡ್ತಾನೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆಯಲ್ಲ, ಅದನ್ನು ನೈಷ್ಕರ್ಮ್ಯ ಸಿದ್ಧಿ ಅಂತ ಹೇಳ್ತೀವಿ. ಅರ್ಜುನ ಏನು ಅಂದ್ಕೊಂಡ? ನಾನು ಯುದ್ಧ ಮಾಡದೇ ಇದ್ದರೆ ಅದು ನೈಷ್ಕರ್ಮ್ಯ ಸಿದ್ಧಿ ಆಗುತ್ತೆ ನನಗೆ ಅಂತ, ಏನು ಕರ್ಮ ಮಾಡದೇ ಇರುವಂಥ ಫಲ ಸಿಕ್ಕುತ್ತೆ ಅಂತ ಅಂದ್ಕೊಂಡ. ಶರೀರದಿಂದ ನಾವು ಕರ್ಮ ಮಾಡದೇ ಇದ್ರೂ, ಆರಂಭ ಮಾಡದೇ ಇದ್ರೂ, ಮನಸ್ಸಿನಿಂದ ಕರ್ಮ ನಡೆದು ಬಿಟ್ಟರೆ ಕರ್ಮ ಮಾಡಿದಾಗ ಆಗೋಯ್ತು. ಅರ್ಜುನ, ನೀನು ಶರೀರದಿಂದ ಯುದ್ಧಕ್ಕೆ ತೊಡಗದೆ ಇರಬಹುದು, ಮಾತ್ರ ನಿನ್ನ ಮನಸ್ಸು ಯುದ್ಧಕ್ಕೆ ಹೋಗೋದಿಲ್ಲ ಅಂತ ನೀನು ಹೇಳೋಕ್ಕಾಗುತ್ತಾ ಅಂತ. ನಮ್ಮ ಮನಸ್ಸು ಹೊರಟೋದ್ರೆ ಕರ್ಮಕ್ಕೆ, ನಾವು ಇಂದ್ರಿಯದಿಂದ ಕರ್ಮ ಮಾಡದೇ ಇದ್ರೂ ಆ ಕರ್ಮಕ್ಕೆ ತೊಡೆದಾಗ ಆಗೋಗುತ್ತೆ. ಯಾಕೆಂದರೆ ಕರ್ಮದ್ದು ಮೂಲ ಸ್ಥಾನ ಮನಸ್ಸು, ಅಭಿವ್ಯಕ್ತ ಆಗೋದು ಶರೀರದಿಂದ, ಇಂದ್ರಿಯಗಳಿಂದ. ನಾವು ಮನಸ್ಸಿನಿಂದ ಬಿಡಬೇಕೇ ವಿನಃ ಶರೀರದಿಂದ ಬಿಡಬೇಕಾಗಿಲ್ಲ. ನಾವು ಮನಸ್ಸಿನಿಂದ ಬಿಟ್ಟಿಲ್ಲ, ಶರೀರದಿಂದ ಬಿಟ್ಬಿಟ್ವಿ. ಅರ್ಜುನ ಯುದ್ಧಕ್ಕೆ ಮನಸ್ಸು ಹೋಗ್ತಾ ಇತ್ತಿಲ್ವ ಒಂದು, ಅದು ಗ್ಯಾರಂಟಿ ತಗೋತಾ ಇದ್ನಾವ? ಇಲ್ಲ, ಮನಸ್ಸಿಗೆ ಹೋಗ್ತಾನೆ ಇತ್ತದು. ಅದೇ ಭಗವಂತ ಇಲ್ಲಿ ಹೇಳಲ್ಲ. ಏನು ಹೇಳ್ತಾರೆ? ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗ. ಯಾವುದಾದ್ರು ಕರ್ಮ ತ್ಯಜಿಸಿಬಿಟ್ರೆ
ಸನ್ಯಸ್ತವಾಗಿ ಹೋದರೆ ನಿನ್ನ ಕರ್ಮದಿಂದ ನೀನು ಸಫಲತೆಗೆ ಸಿದ್ಧಿಗೆ ಪ್ರಾಪ್ತವಾಗುವುದಿಲ್ಲ. ಯಾಕಪ್ಪ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಅಕರ್ಮಕೃತ್. ಒಂದು ಕ್ಷಣವೂ ಮನುಷ್ಯ ಕರ್ಮ ಮಾಡದೆ ಇರೋಕ್ಕೆ ಸಾಧ್ಯವಿಲ್ಲ. ಅಂದರೆ ಕರ್ಮ ಅನ್ನೋದು ಆಟೋಮೆಟಿಕ್ ಪ್ರೊಸೆಸಿಂಗ್. ಅದು ಶರೀರ ಮಾಡಿದ್ರೆ ಮನಸ್ಸು ಮಾಡ್ತಾ ಇರುತ್ತೆ, ಮನಸ್ಸು ಮಾಡಿದ್ರೆ ಬುದ್ಧಿ ಮಾಡ್ತಾ ಇರುತ್ತೆ, ಬುದ್ಧಿಲಿ ವಿಚಾರ ಕರ್ಮ ನಡೀತಾ ಇರುತ್ತೆ, ಮನಸ್ಸಿನಲ್ಲಿ ಇಚ್ಛೆಗಳ ಕರ್ಮ ನಡೀತಾ ಇರುತ್ತೆ, ಅದು ಇಂದ್ರಿಯಗಳಿಂದ ಅಭಿವ್ಯಕ್ತವಾಗುತ್ತೆ ಕರ್ಮ. ಈ ಮೂರು ಶರೀರದಲ್ಲೂ 3 ಶರೀರ ಇದೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಈ 3 ಶರೀರಗಳಲ್ಲೂ ಕರ್ಮ ಒಂದಲ್ಲ ಒಂದು ಜಾಗದಲ್ಲಿ ನಡೀತಾನೇ ಇರುತ್ತೆ. ನಾವು ಯಾವಾಗಲೂ ಕರ್ಮರಹಿತವಾಗಿ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಭಗವಂತ ಹೇಳ್ತಾರೆ. ಯಾಕೆ ಸಾಧ್ಯವಿಲ್ಲ? ಕಾರ್ಯತೆ ಯವಶಃ ಕರ್ಮ. ನೋಡಿ, 3 ಶಬ್ದಗಳಿದೆ: ಕಾರ್ಯ, ಕರ್ಮ, ಕ್ರಿಯೆ ಅಂತ. ಕಾರ್ಯದ ಅಧೀನವಾಗಿ ಎಲ್ಲ ಕರ್ಮಗಳು, ಕರ್ಮದ ಅಧೀನವಾಗಿ ಎಲ್ಲ ಕ್ರಿಯೆಗಳು. ಊಟ ಮಾಡೋದು ಒಂದು ಕಾರ್ಯ, ಸರಿಯಾ? ಆ ಊಟ ಮಾಡೋದಕ್ಕೆ, ಆ ಊಟನ ಸಂಪಾದನೆ ಮಾಡೋದೇ ಒಂದು ಕರ್ಮ. ಆಮೇಲೆ ಅಡುಗೆ ಮಾಡೋದೇ ಕ್ರಿಯೆ. ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈ ಅಂತ ಹೇಳ್ತಾರೆ. ಈ ಹಸು ಆಗುತ್ತೆ, ಇದು ಎಲ್ಲಿಂದ ಆಗುತ್ತೆ? ಪ್ರಕೃತಿಯಿಂದ ಆಗುತ್ತೆ. ಹಸು ಹೇಗಾಗುತ್ತೆ? ನಮಗೆ ಬೇಕಾಗಿರೋ ನೀಡ್ಸ್ ಇದೆಯಲ್ಲ, ಅವಶ್ಯಕತೆಗಳಿದೆಯಲ್ಲ, ಅದೆಲ್ಲ ಪ್ರಕೃತಿಯಿಂದ ಬರೋದು. ಹಸು ಆಗುತ್ತೆ, ಅದಕ್ಕೆ ಊಟ ಬೇಕು. ಊಟ ಬೇಕು ಅಂದರೆ ಊಟ ಸಂಪಾದನೆ ಮಾಡಬೇಕು. ಊಟ ಸಂಪಾದನೆ ಮಾಡಿದ್ಮೇಲೆ ಊಟ ಮಾಡಬೇಕು, ತಯಾರು ಮಾಡಬೇಕು. ಇದೆಲ್ಲ ಎಲ್ಲಿಂದ ಬಂತು? ಆ ಪ್ರಕೃತಿಯಿಂದ ಉತ್ಪನ್ನ ಗುಣಗಳ ಪ್ರಭಾವದಿಂದ ಇದೆಲ್ಲ ಉಂಟಾಯಿತು ಅಂತ ಹೇಳೋದು ಭಗವಂತ. ಇದೊಂದು ವಿಜ್ಞಾನ. ಇದು ಇವಾಗ ಸರಿ ಹೋಯ್ತಾ? ಇದು ನಾನು ಹೇಳಿದ್ದು ನಿಮಗೆ ಹೇಗೆ ಸೈಕಲ್ ಬರ್ತಾಯಿದೆ ಅಂತ. ಪ್ರತಿಯೊಂದು ಇದು ಒಂದು ಉದಾಹರಣೆ ಕೊಟ್ಟಿದ್ದು ಊಟದ. ನಾನು ಪ್ರತಿಯೊಂದು ವಿಷಯದಲ್ಲೂ ಕಾರ್ಯ ಕರ್ಮದ ಅಧೀನದಲ್ಲಿರುತ್ತೆ, ಕರ್ಮ ಕ್ರಿಯಾ ಅಧೀನದಲ್ಲಿರುತ್ತೆ. ಕ್ರಿಯೆಗಳಿಂದ ಕರ್ಮ ಸಂಪಾದನೆ, ಕರ್ಮ ಕಾರ್ಯಸಿದ್ಧಿಗೋಸ್ಕರ. ಯಾವುದಾದ್ರೂ ಕಾರ್ಯವಾಗಲಿ, ಇವಾಗ ಡಿಗ್ರಿ ತಗೊಳ್ಳೋದು, ವಿದ್ಯಾಭ್ಯಾಸ ಮಾಡೋದು ಒಂದು ಕಾರ್ಯ. ಕಾಲೇಜ್ ದಾಖಲೆ ತಗೊಳ್ಳೋದು ಕರ್ಮ. ಆಮೇಲೆ ಕೂತ್ಕೊಂಡು ಬರೆಯೋದು, ಪುಸ್ತಕಗಳು, ಅದು ಲೈಬ್ರರಿ, ಅದು ಇದು ಮಾಡಿದೆಲ್ಲ ಕ್ರಿಯೆಗಳು. ಅದು ಯಾಕೆ ಬೇಕಪ್ಪ ನಮಗೆ? ಯಾಕೆಂದರೆ ನಮಗೆ ದುಡ್ಡು ಸಂಪಾದನೆ ಮಾಡೋ ಯೋಗ್ಯತೆ ಬೇಕು. ಅಂದರೆ ನಾವು ಕಾಲೇಜ್ಗೆ ಹೋಗಬೇಕು, ಬರಬೇಕು, ನಮ್ಗೆ ಯೋಗ್ಯತೆ ಬೇಕಲ್ಲ. ಯೋಗ್ಯತೆ ಇದ್ದರೆ ನಾವು ಏನು ಸಂಪಾದನೆ ಮಾಡೋಕ್ಕಾಗುತ್ತೆ? ಅಡುಗೆ ಮಾಡಬೇಕಾದ್ರೂ ಅದನ್ನು ಕಲ್ತ್ಕೋಬೇಕು ನಾವು. ಎಲ್ಲನೂ ಕಲ್ತ್ಕೊಂಡ್ರೆ ನಾವು ಬರೋಲ್ಲ. ಕಲ್ತ್ಕೊಳ್ಳೋದು ಬೇಕಲ್ಲ, ಅದು ಪ್ರಕೃತಿಯಿಂದ ಬರ್ತಾ ಇರೋದು ತಾನಾಗೇನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಅಕರ್ಮಕೃತ್ ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅಂದರೆ ನಿನ್ನ ಮಿಥ್ಯಾಚಾರಿ ಅಂತ ಹೇಳಿದ್ದು ಅರ್ಜುನ. ನೀನು ಮಿಥ್ಯಾಚಾರ ಮಾಡ್ತಾ ಇದೀಯಾ ಅಂತ. ಹೇಗೆ? ಕರ್ಮೇಂದ್ರಿಯಗಳನ್ನು ಸಂಯಮಿತ ಮಾಡ್ಕೊಂಡ್ಬಿಟ್ಟೆ ನೀನು. ನಾ ಯುದ್ಧ ಮಾಡೋಲ್ಲ ಅಂತ ಬಿಲ್ಲು ಬಾಣ ತೆಗೆದಿಟ್ಬಿಟ್ಟೆ ಕೆಳಕ್ಕೆ. ಸರಿ, ಮನಸ್ಸಿನಿಂದ ಹೋಗುತ್ತಲ್ಲ ಯುದ್ಧಕ್ಕೆ, ಮನಸ್ಸು ವಿಷಯಕ್ಕೆ ಹೋಗುತ್ತಲ್ಲ, ಅದನ್ನು ತಪ್ಸೋಕ್ಕಾಗುತ್ತಾ ನೀನು? ಏನಾಗ್ತಾ ಇದೆನೋ ಜಿಜ್ಞಾಸೆ ಆಗೋಲ್ವ ನಿನಗೆ? ನೀನು ಯುದ್ಧ ನಿಲ್ಲೋದಿಲ್ಲ ನೀನು ಮಾಡದೇ ಇದ್ದರೆ. ಯುದ್ಧ ನಡೆದೇ ನಡೆಯುತ್ತೆ. ನೀನು ಸನ್ಯಾಸ ತೊಗೊಂಡ್ಬಿಡ್ತೀಯ, ಸರಿ. ಮತ್ತು ಸನ್ಯಾಸಕ್ಕೆ ಹೋದ್ಮೇಲೆ ಯುದ್ಧದಲ್ಲಿ ಏನು ನಡೀತಾ ಇದೆ ಅನ್ನೋದು ಮನಸ್ಸು ಹೋಗುತ್ತೋ ಇಲ್ಲೋ ನಿನಗೆ? ಅದು ಹೋದ್ಮೇಲೆ ಏನಾಗುತ್ತೆ? ಯಾರು ಹೀಗೆ ಮಾಡ್ತಾರೋ ಅವರು ಮಿಥ್ಯಾಚಾರಿಗಳು ಅಂತ. ಅಂದರೆ ಇವಾಗ ನಾವು ಉಪವಾಸ ಇದ್ದೀವಿ. ಉಪವಾಸಪ್ಪ ಇವತ್ತು. ಉಪವಾಸ ಅಂದರೆ ಹಸುವೇ ಆಗಬಾರ್ದು. ಹಸು ಆಗಿಬಿಡ್ತು, ಊಟ ಮಾಡ್ತಾ ಇಲ್ಲ ಅಂದರೆ ಏನಾಯಿತು? ಅದು ಮಿಥ್ಯಾಚಾರವಾಯಿತು. ಉಪವಾಸ ಮಾಡ್ತಾಯಿದ್ದೀವಿ, ನಮ್ಗೆ ಹಸುವೇ ಆಗಬಾರ್ದು. ಆವಾಗ ಶುದ್ಧವಾದ ಉಪವಾಸ ಆಯಿತು. ನಾವು ಹಸು ಆಯಿತು, ನಾವು ಉಪವಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇಂದ್ರಿಯನ ಸಂಯತ ಮಾಡ್ಕೊಂಡ್ಬಿಟ್ಟು.
ಯಾಸ್ತೆ ಮನಸಾ ಸ್ಮರನ್, ಮನಸ್ಸಿನಿಂದ ಅದನ್ನು ಸ್ಮರಣೆ ಮಾಡ್ಕೊಳ್ಳೋದು. ಫಲಹಾರ ಇದು ಫಲಹಾರ ಮಾಡೋಣ, ಅದು ಫಲಹಾರ ಮಾಡೋಣ, ಅದು ಫಲಹಾರದ ಮೆನು ಡಿಸೈಡ್ ಆಗ್ತಾಯಿದೆ ಮನಸ್ಸು. ನಾವು ಉಪವಾಸ ಇದ್ದೀವಿ, ಅದು ಮಿಥ್ಯಾಚಾರ ಅಂತ ಭಗವಂತ ಹೇಳೋದು. ಅದು ಬೇಡ ಅಂತ. ಊಟ ಮಾಡಿಬಿಟ್ಟೆ ಭಜನೆ ಮಾಡೋಣ, ಭಗವಂತ ಒಲಿತಾನೆ. ಉಪವಾಸ ಮಾಡಿಬಿಟ್ಟು ಮಾಡಬೇಕು ಅಂತ ಎಲ್ಲೂ ಬರ್ದಿಲ್ಲ. ಮತ್ತು ನಾವುಗಳೇನು ಮಾಡಿಬಿಡ್ತೀವಿ, ಹೊರಗಡೆ ಕರ್ಮಕಾಂಡವನ್ನು ಮುಖ್ಯ ಅಂದ್ಕೊಂಡ್ಬಿಡ್ತೀವಿ. ಕರ್ಮಕಾಂಡ ಯಾವಾಗ ಮುಖ್ಯ? ಅದು ಜ್ಞಾನಕಾಂಡದಿಂದ ಸಂಬದ್ಧವಾಗಿದ್ದರೆ ಅದು ಮುಖ್ಯ. ಜ್ಞಾನಕಾಂಡದಿಂದ ರಹಿತವಾಗಿ ಹೋದರೆ ಅದು ಪ್ರದರ್ಶನ ಆಗಿ ಹೋಗುತ್ತೆ. ಅದನ್ನು ಪಾಖಂಡ ಅಂತ ಹೇಳ್ತೀವಿ. ಅದು ತೋರಿಸ್ಕೊಳಕ್ಕೆ ಮಾಡ್ತಾ ಇರೋದು ಅಂತ ಆಗುತ್ತೆ. ನಾವು ನಿಜವಾಗಿ ಅದನ್ನು ಮಾಡ್ತಾ ಇಲ್ಲ, ನಾವು ತೋರಿಸ್ಕೊಳ್ಳೋಕ್ಕೋಸ್ಕರ ಉಪವಾಸ ಇದ್ದೀವಿ. ಹಾಗೆ ಮಾಡಬಾರ್ದು ಅಂತ ಇವಾಗ ಅರ್ಜುನನ್ನೇ ಎಲ್ಲ ಹೇಳ್ತಾ ಇರೋದು ಅವರು. ಅದು ನಮ್ಮೆಲ್ಲದ್ರ ಮೇಲೂ ಸೇರಿಕೊಡುತ್ತೆ. ಅದನ್ನು ತೋರಿಸ್ಕೊಡೋಕ್ಕೋಸ್ಕರ ನಾನು ಈ ಉದಾಹರಣೆಗೆ ಕೊಡ್ತಾ ಇರೋದು ತಮಗೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ತ ಉಚ್ಯತೆ. ಯಸ್ತ್ವೇಂದ್ರಿಯಾಣಿ ಮನಸಾ ನಿಯಮ್ಯಾರಭತೆರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಯಾರು ಮನಸ್ಸಿಂದ ತನ್ನ ಕರ್ಮೇಂದ್ರಿಯಗಳನ್ನು ಸಂಯಮಿತ ಮಾಡಿಕೊಂಡು ಯಾವ ಕರ್ಮದಲ್ಲೂ ತೊಡಗ್ತಾನೋ ಆ ಕರ್ಮದ ಮಾಧ್ಯದಿಂದ ಅವ ಯೋಗಕ್ಕೆ ಪ್ರಾಪ್ತವಾಗಿಬಿಟ್ಟು ಅವ ಆಸಕ್ತಿಯಿಂದ ರಹಿತವಾದ ಮನುಷ್ಯನ ಆಗ್ತಾನೆ ಅಂತ ಹೇಳ್ತಾರೆ. ಸೂತ್ರ ಇದೊಂದು. ಯಸ್ತ್ವೇಂದ್ರಿಯಾಣಿ ಮನಸ ನಿಯಮ್ಯ, ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಯಮಿತ ಮಾಡಿಕೊಂಡು ಅನುಶಾಸನೆ ತಗೊಂಬಂದು ಅದರ ಮೇಲೆ ನಿಯಂತ್ರಣ ಮಾಡಿಕೊಂಡು ನಾವುಗಳೇನು ಮಾಡ್ತೀವಿ, ವಿಷಯದ ಹಿಂದ್ಗಡೆ ಇಂದ್ರಿಯಗಳು ಹೋಗುತ್ತೆ, ಇಂದ್ರಿಯಗಳ ಹಿಂದ್ಗಡೆ ಮನಸ್ಸು ಹೊರಟು ಹೋಗುತ್ತೆ, ಮನಸ್ಸು ಹಿಂದ್ಗಡೆ ಬುದ್ಧಿ ಹೊರಟು ಹೋಗುತ್ತೆ, ಬುದ್ಧಿ ಹಿಂದ್ಗಡೆ ಅಹಂಕಾರ ಹೋಗ್ಬಿಟ್ಟು ಅದು ಕೆಳಗಡೆಗೆ ಹೋಗೋಕ್ಕೆ ಶುರುವಾಗುತ್ತೆ. ಇವಾಗ ಆಗಬೇಕಾಗಿರೋದೇನು, ಇಂದ್ರಿಯಗಳಿಂದ ಮನಸ್ಸಿನಿಂದ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಂಡು ಯಾವ ಕೆಲಸನೂ ಪ್ರಾರಂಭ ಮಾಡಿದರೆ, ಯುದ್ಧವೇ ಆಗಲಿ ಶಾಂತಿನಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕರ್ಮೇಂದ್ರಿಯೈ ಕರ್ಮಯೋಗಂ, ಕರ್ಮೇಂದ್ರಿಯ ಮೂಲಕವಾಗಿ ಕರ್ಮಯೋಗವನ್ನು ಪ್ರಾಪ್ತವಾಗುವಂಥ ಮನುಷ್ಯ ಆಸಕ್ತಿಯಿಂದ, ಆಸಕ್ತಿ ಯಾವುದರಲ್ಲಿರುತ್ತೆ ನಮಗೆ? ನಾವು ಹಿಂದಿನ ಅಧ್ಯಾಯದಲ್ಲೇ ನಾವು ನೋಡಿದ್ದೀವಿ. ಆಸಕ್ತಿ ಎಲ್ಲ ಇರೋದು ಪರಿಣಾಮದಲ್ಲಿ. ಎಲ್ಲ ಪರಿಣಾಮ, ಹೆಂಡತಿ ಹೀಗೆ ಮಾತಾಡಬೇಕು, ಹೆಂಡತಿ ಹೀಗಿರಬೇಕು, ಗಂಡ ಹೀಗಿರಬೇಕು, ಮಕ್ಕಳು ಹೀಗಿರಬೇಕು, ಎಲ್ಲ ಅಪೇಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸು. ಡೆಸೈರ್ಸೇ ಒಂದು ಪ್ರಕಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಆಗಿಬಿಡ್ತಾವೆ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನೊಬ್ಬರಿಂದ, ನಾವು ಮರ್ತು ಬಿಡ್ತೀವಿ ನಮ್ಮಿಂದಲೂ ಇನ್ನೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ. ಹೌದು ಅಲ್ವ? ಇನ್ನೊಬ್ಬರು ನಮ್ಮ ಪ್ರಕಾರವಾಗಿ ನಡ್ಕೊಳ್ಳಿ ಅನ್ನೋ ಆಗ್ರಹ ನಮಗಿರುತ್ತೆ. ನಾವು ಇನ್ನೊಬ್ಬರ ಪ್ರಕಾರವಾಗಿ ನಡ್ಕೋಬೇಕು ಅನ್ನೋ ಜ್ಞಾನ ನಮಗಿರೋದಿಲ್ಲ. ಅದರಲ್ಲೇ ಬಿರುಕು ಬರೋದು. ಕರ್ಮಯೋಗದಲ್ಲಿ ಏನು, ಕರ್ಮೇಂದ್ರಿಯದ ಮುಖ್ಯ ಭೂಮಿಕೆ. ಆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯದಿಂದ ಸೇರಿಕೊಂಡಿರುತ್ತೆ. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಅಂತಃಕರಣ 4, ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, ಇದು 24 ತತ್ವವಾಯಿತು. ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಮಹಾಭೂತಗಳು, ಪಂಚತನ್ಮಾತ್ರಗಳು. ಇವೆಲ್ಲ ಎಷ್ಟಾಯಿತು? 24 ಅಂತಃಕರಣ, 24 ಆಯಿತು. ಈ 24ರದ್ದೇ ಎಲ್ಲ ಈ ಶರೀರ ಕಲೆಗಳು. ಅದ್ರ ಮೇಲೆ ಅದು ಇದಕ್ಕೆಲ್ಲ ಊರ್ಜೆ ಕೊಡುವಂಥದ್ದು ಆ ನಿರಪೇಕ್ಷ ತತ್ವ, ನ್ಯಾಕೆಡ್ ಎನರ್ಜಿ ಅಂತ ಹೇಳ್ತೀವಿ. ಅದನ್ನೇ ಆತ್ಮತತ್ವ ಅಂತ ಹೇಳ್ತೀವಿ. ಆತ್ಮತತ್ವಕ್ಕೆ ಆರ್ಗನಿಸಮ್ ಇಲ್ಲ, ಅದಕ್ಕೆ ಯಾವ ಇಂದ್ರಿಯಗಳಿಲ್ಲ ಯಾವುದು. ಅದಕ್ಕೆ ಆತ್ಮತತ್ವ ಏನೂ ಮಾಡ್ತಾ ಇಲ್ಲ.
ನಾವು ಪಾಪ ಮಾಡೋದು ಆತ್ಮತತ್ವದ ಶಕ್ತಿಯಿಂದಲೇ ಮಾಡೋದು, ಪುಣ್ಯ ಮಾಡೋದು ಅದರ ಶಕ್ತಿಯಿಂದಲೇ ಮಾಡೋದು. ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ. ಆ ಆತ್ಮಶಕ್ತಿಯನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೊಂಡು ಮೇಲಕ್ಕೆ ಹೋಗ್ಬೋದು, ಅದನ್ನು ತಪ್ಪು ಕಾರ್ಯಕ್ಕೆ ಉಪಯೋಗಿಸ್ಕೊಂಡು ಕೆಳಕ್ಕೆ ಹೋಗ್ಬೋದು. ಅಂದರೆ ಯಾವನಾದ್ರು ಕೆಟ್ಟ ಕೆಲಸ ನಾವು ಮಾಡಿದರೆ ಅದು ಭಗವಂತನ ಶಕ್ತಿಯಿಂದ ಕೆಟ್ಟ ಕೆಲಸ ಮಾಡ್ತೀವಿ ನಾವು. ರಾವಣನ ಶಕ್ತಿ ಏನೂ ಇಲ್ಲ, ಎಲ್ಲ ಪ್ರಭು ಶ್ರೀರಾಮನ ಶಕ್ತಿನೇ. ಯಾವನು ದುರುಪಯೋಗ ಮಾಡಿದ್ನೋ ರಾವಣ ಆದ, ಸದುಪಯೋಗ ಮಾಡಿದವರೆಲ್ಲ ರಾಮನ ಪರಿಪುರಿಗೆ ಬಂದರು. ದೇವರದ್ದೇ ಇಲ್ಲ ಶಕ್ತಿ, ಹಸುರ ಹತ್ರ ಇರಲಿ ದೇವತೆಗಳ ಹತ್ರ ಇರಲಿ. ಹಸುರುಗಳದ್ದೇನು ಶಕ್ತಿ ಇಲ್ಲ ತಮ್ಮದು, ಅದು ಭಗವಂತನ ಶಕ್ತಿನೇ ಅಲ್ಲೂ ಕೆಲಸ ಮಾಡ್ತಾ ಇರೋದು. ಅವ್ರ ಹಸುರು ಯಾಕಾದರೂ, ದೈತ್ಯರು ಯಾಕಾದರೂ, ಅದನ್ನು ದುರುಪಯೋಗ ಅಹಂಕಾರಕ್ಕೋಸ್ಕರ ಇನ್ನೊಬ್ಬರನ್ನ ಕೆಳಗೆ ಬೀಳಿಸೋಕ್ಕೋಸ್ಕರ ಉಪಯೋಗಿಸಿದ್ರು, ಅದಕ್ಕೆ ಅವ್ರು ದೈತ್ಯರಾದರು. ದೇವತೆಗಳು ಯಾಕಾದರೂ, ಅವರು ಇನ್ನೊಬ್ರಿಗೆ ಕ್ಷೇಮ ಮಾಡೋಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ಉಪಯೋಗಿಸಿದ್ರು, ಇನ್ನೊಬ್ಬರನ್ನ ಮೇಲಕ್ಕೆ ಎತ್ತೋಕ್ಕೋಸ್ಕರ ಉಪಯೋಗಿಸಿದ್ರು, ಅವ್ರು ದೇವತೆಗಳಾದರು. ಅದೆರಡೂ ನಮ್ಮಲ್ಲೇ ಇದೆ. ಅದು ನಾವೇ ದೈತ್ಯರು, ನಾವೇ ದೇವತೆಗಳು. ನಾವು ಯಾವಾಗ ಸದುಪಯೋಗ ಮಾಡ್ತಾ ಇರ್ತೀವೋ ದೇವತೆಗಳಾಗಿರ್ತೀವಿ, ಯಾವಾಗ ದುರುಪಯೋಗ ಮಾಡ್ತಾ ಇರ್ತೀವೋ ದೈತ್ಯರಾಗಿರ್ತೀವಿ. ಶಕ್ತಿ ಅದು ಒಂದೇ. ಆತ್ಮತತ್ವ ಇದೆಯಲ್ಲ, ನಿರಪೇಕ್ಷ ಊರ್ಜಾ. ಅದು ಒಳ್ಳೆಯದು ಮಾಡು ಅಂತ ಹೇಳೋಲ್ಲ, ಕೆಟ್ಟದ್ದು ಹೇಳೋಕೆ ಅದಕ್ಕೆ ವಾಣಿನೇ ಇಲ್ವಲ್ಲ, ಏನು ಹೇಳೋದು ಪಾಪ. ಅದಕ್ಕೆ ಸಂಸ್ಕಾರನೂ ತುಂಬ ಎಸೆನ್ಷಿಯಲ್ಲು. ಸಂಸ್ಕಾರದಿಂದ ಅದೇನೋ, ಸಂಸ್ಕಾರ ಅಂದರೆ ಶುದ್ಧೀಕರಣಪಡಿಸೋದು ಅಂತ ಹೇಳ್ತಾರೆ. ಹೇಗೆ ಇವಾಗ ಚಿನ್ನ ನಾವು ತೆಗೆದ್ರೆ ಭೂಮಿಯಿಂದ ಅದು ತಕ್ಷಣ ಒಡವೆ ಮಾಡೋಕ್ಕಾಗುತ್ತಾ? ಅದನ್ನು ರಿಫೈನ್ ಮಾಡ್ತಾರೆ. ರಿಫೈನ್ ಮಾಡಿದ ಮೇಲೆ ಅದ್ರ ಮೇಲೆ ಅದು ಆಭರಣ ಮಾಡೋಕ್ಕಾಗೋದು. ಹಾಗೆ ಮನುಷ್ಯನು ರಾ ಗೋಲ್ಡು, ಅದನ್ನು ರಿಫೈನ್ ಆದ್ರೇ, ಆ ರಿಫೈನಿಂಗ್ ಪ್ರೊಸೆಸ್ ಇದೆಯಲ್ಲ ಅದನ್ನೇ ಸಂಸ್ಕಾರ ಅಂತ ಹೇಳೋದು. ಅದು ರಿಫೈನ್ ಆಗ್ತಾ 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 ಮನುಷ್ಯನಾಗ್ತಾನೆ. ಹುಟ್ಟಿರುವಾಗೆಲ್ಲ ನಾವು ಪಶುರಾಗಿರ್ತೀವಿ, ಪ್ರಾಣಿಗಳಾಗಿರ್ತೀವಿ, ಮನುಷ್ಯರಾಗಿರೋದಿಲ್ಲ. ಆ ಸಂಸ್ಕಾರಗಳಾದರೆ ನಾವು ಮನುಷ್ಯರಾಗ್ತೀವಿ. ಇವಾಗ ಸಂಸ್ಕಾರ ನಿಂತು ಹೋಗಿದೆ, ಅದಕ್ಕೆ ನಾವು ಮನುಷ್ಯರೇ ಆಗ್ತಾಯಿಲ್ಲ. ಆಕೃತಿಯಿಂದ ಮನುಷ್ಯರಾಗೋದು ಒಂದು, ಪ್ರಕೃತಿಯಿಂದ ಮನುಷ್ಯರಾಗೋದು ಇನ್ನೊಂದು. ಎರಡು ಇದೆಯೋ ಇಲ್ಲೋ. ಆಕೃತಿ ಮನುಷ್ಯರದ್ದಿದೆ ಕೋಟ್ಯಾಂತರ ಜನಗಳಿಗೆ, ಮಾತ್ರ ಮನುಷ್ಯನ ಪ್ರಕೃತಿ ಇರಬೇಕಲ್ಲ, ಅದರಲ್ಲಿ ಅದು ಇಂಜೆಕ್ಟ್ ಮಾಡಬೇಕಾಗುತ್ತೆ. ಅದು ತಾನಾಗೇ ಬರೋದಿಲ್ಲ. ಅದು ಬಾಕಿ ಎಲ್ಲ ಎಷ್ಟು ಯೋನಿಗಳು. ಒಂದು ಹುಲಿ ಮರಿ ದೊಡ್ಡದಾಗ್ತಾ ಆಗ್ತಾ ತಾನೇ ಹುಲಿ ಸ್ವಭಾವನ ಅಳವಡಿಸ್ಕೊಂಡ್ಬಿಡುತ್ತೆ, ಅದಕ್ಕೆ ಬಂದುಬಿಡುತ್ತೆ ತಾನಾಗೇನೆ. ಅದಕ್ಕೆ ಸ್ಕೂಲ್ಗೆ ಹೋಗಬೇಕಾಗಿಲ್ಲ, ಕಾಲೇಜ್ಗೆ ಹೋಗಬೇಕಾಗಿಲ್ಲ ಹುಲಿ ಆಗೋದಕ್ಕೆ. ಒಂದು ಹಾವಿನ ಮರಿ ದೊಡ್ಡದಾಗ್ತಾ ಆಗ್ತಾ ತಾನಾಗೇ ಹಾವಿನ ಸ್ವಭಾವ ಪಡ್ಕೊಂಡ್ಬಿಡುತ್ತೆ ನ್ಯಾಚುರಲಿ. ಮಾತ್ರ ಮನುಷ್ಯನಿಗೆ ಈ ಸೌಭಾಗ್ಯ ಇಲ್ಲ. ಒಂದು ಮಗು ತಾನಾಗೇ ಮನುಷ್ಯನ ಸ್ವಭಾವನ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ ದೊಡ್ಡದಾಗ್ತಾ ಆಗ್ತಾ. ಅದಕ್ಕೆ ಮನುಷ್ಯನ ಸ್ವಭಾವನ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಅದನ್ನೇ ಸಂಸ್ಕಾರ ಅಂತ ಹೇಳೋದು, ಅದನ್ನೇ ರಿಫೈನಿಂಗ್ ಅಂತ ಹೇಳೋದು. ಅದು ನಿಂತು ಹೋಗಿದೆ. ಎಜುಕೇಷನ್ ಮೇಲೆ ಅದರದ್ದು ರೆಸ್ಪಾನ್ಸಿಬಿಲಿಟಿ, ಆ ಸಂಸ್ಕಾರ ಮಾಡೋ ರೆಸ್ಪಾನ್ಸಿಬಿಲಿಟಿ. ಅದ್ರ ಮುಂಚೆ ನಾವು ಹೇಳ್ತಾಯಿದ್ವು ಧರ್ಮ ಶಿಕ್ಷಣ ಅಂತ. ಬ್ರಹ್ಮ ದೀಕ್ಷೆ ಧರ್ಮ ಶಿಕ್ಷೆ ಅಂತ ಹೇಳ್ತೀವಿ. ಇವಾಗ ಬ್ರಹ್ಮ ದೀಕ್ಷೆ ಕೊಡೋ ಗುರುಗಳದ್ದು ಏನು ಅದು ಎಷ್ಟಿದ್ದಾರೆ ಅನ್ನೋದು ಎಣಿಸೋಕ್ಕೆ ಆಗೋಲ್ಲ. ಧರ್ಮ ಶಿಕ್ಷೆ ಕೊಡೋ ಗುರುಗಳೇ ಕಾಣ್ತಾ ಇಲ್ಲ. ಇದೇನು ಗೀತೆ ಧರ್ಮ ಶಿಕ್ಷೆ ಕೊಡೋದು? ಧರ್ಮ ಸಮ್ಮೂಢ ಚೇತಾ ಅಂತ ಹೇಳ್ದ. ಒಂದು ರೋಗ ಹೇಳ್ಕೊಂಡಾಗ ಏನು ಹೇಳ್ದವ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೋ. ನನಗೆ ಬ್ರಹ್ಮಜ್ಞಾನ ಹೋಗಿದೆ ಅಂತ ಹೇಳಲಿಲ್ಲ ಅವ, ಧರ್ಮಜ್ಞಾನ ಹೋಗಿದೆ. ಏನು ಇವಾಗ ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಧರ್ಮಜ್ಞಾನವೇ ಇಲ್ಲ. ಇವಾಗ ಧರ್ಮ ನಿರಪೇಕ್ಷ ಆದ್ದು ನಾವು. ಧರ್ಮ ರಿಲಿಜನ್ಗೆ ಸೇರಿಸ್ಕೊಂಡ್ಬಿಟ್ಟು ಧರ್ಮ ಅನ್ನೋದೇ ಬೇರೆ. ಧರ್ಮ ಅಂದರೆ ಲಾ. ಯಾವ ಲಾಯಿಂದ ಈ ಸಂಪೂರ್ಣ ಜಗತ್ತು ನಿರ್ಮಾಣವಾಗಿದೆಯೋ, ಯಾವ ಲಾಯಿಂದ ಇದು ವಿಕಾಸಕ್ಕೆ ಹೋಗ್ತಾ ಇದೆಯೋ ಅದನ್ನು ಧರ್ಮ ಅಂತ ಹೇಳ್ತೇವೆ. ಸಂಪ್ರದಾಯಗಳು ಬಾಕಿ ಎಲ್ಲ
ಕ್ರಿಸ್ತರಂತೆ, ಇಸ್ಲಾಂ ಅಂತೆ, ಜೈನರಂತೆ, ಬೌದ್ಧರಂತೆ, ವೈಷ್ಣವರಂತೆ, ಸ್ಮಾರ್ತರಂತೆ, ಗಾಣಪತ್ರಂತೆ, ಶಾಕ್ತರಂತೆ, ಇದೆಲ್ಲ ಸಂಪ್ರದಾಯಗಳು, ಧರ್ಮವಲ್ಲ. ನಾವು ಧರ್ಮ ಅಂದ್ಕೊಂಡ್ಬಿಟ್ಟಿದ್ದೀವಿ. ಧರ್ಮ ಒಂದಲ್ಲ, ಧರ್ಮ ಅನೇಕವೂ ಅಲ್ಲ. ಧರ್ಮ ಅಸೀಮ, ಅನಂತ, ಆದಿ, ಮಧ್ಯಾಂತರ, ಇದು ಸನಾತನ. ಆಕಾಶ ಇದೆಯಲ್ಲ, ಆಕಾಶ ಒಂದೂ ಇಲ್ಲ, ಆಕಾಶ ಅನೇಕವಾಗೂ ಇಲ್ಲ. ಆಕಾಶ ಹೇಗಿದೆ? ಅಸೀಮವಾಗಿದೆ, ಅನಂತವಾಗಿದೆ, ಆದಿ ಮಧ್ಯಾಂತರಹಿತವಾಗಿದೆ, ಸನಾತನವಾಗಿದೆ. ಹಾಗೆ ಸನಾತನ ಧರ್ಮ ಅಂದರೆ ಏನು? ಆಕಾಶದ ಹಾಗೆ. ಅದಕ್ಕೆ ನಮ್ಮಲ್ಲಿ ರಿಯಾಕ್ಷನ್ ಇಲ್ಲ. ಸನಾತನ ಧರ್ಮ ಅನುಕರಣ ಮಾಡೋರಿಗೆ ನಾವು ರಿಯಾಕ್ಟ್ ಆಗೋದಿಲ್ಲ. ಸಂಪ್ರದಾಯದಲ್ಲಿ ರಿಯಾಕ್ಷನ್ ಆಗುತ್ತೆ. ಸಂಪ್ರದಾಯ ಅಂದರೆ ಏನು? ಈ ಮಹಾಕಾಶದಲ್ಲಿ ಪಿಂಡಗಳಿದೆಯಲ್ಲ, ನಕ್ಷತ್ರಗಳು, ಗ್ರಹಗಳು, ಅದೇ ಸಂಪ್ರದಾಯಗಳು. ಸಂಪ್ರದಾಯ ಇಮ್ಮಾರ್ಟಲ್ ಆಗೋದಿಲ್ಲ ಯಾವುದೂ. ಆದಿಶಂಕರ ಭಗವತ್ಪಾದರು ಬಂದಾಗ ಒಂದು 450 ಸಂಪ್ರದಾಯಗಳ ಮೇಲ್ ಸಂಪ್ರದಾಯ ಈ ಭಾರತದಲ್ಲಿತ್ತು. ಬೌದ್ಧರಲ್ಲಿ ಅನೇಕ ಉಪಸಂಪ್ರದಾಯಗಳಿತ್ತು, ಜೈನಿಗಳಲ್ಲಿತ್ತು. ನಮ್ಮ ಸನಾತನದಲ್ಲೇ ಕಾಪಾಲಿಕರು, ಎಷ್ಟೆಷ್ಟೋ ಸಂಪ್ರದಾಯಗಳು, ಎಷ್ಟೆಷ್ಟೋ. ಇವಾಗ ಹಾಗೆಲ್ಲರೂ ಕೂತ್ಕೊಂಡು ಗುರುಗಳು ನಾನೇ ದೇವರು ಅಂತ ಹೇಳ್ಕೋತಾ ಇದ್ದಾರೋ ಆ ಸ್ಥಿತಿ ಇತ್ತು. ಆವಾಗ ಬೌದ್ಧಿಕ ಪರಿಚರ್ಚೆ ಏನಂತ ಮೇಲಿದ್ದರಿಂದ ಅವರು ಶಾಸ್ತ್ರಾರ್ಥದಿಂದ ಎಲ್ಲರನ್ನೂ ಸನಾತನದ ಮೂಲ ತತ್ವ ಏನು ಅಂತ ತಿಳಿಸ್ಕೊಟ್ರು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ. ಇಂದ್ರಿಯದ ಅರ್ಥದಲ್ಲಿ ವಿಮೂಢಿತನಾಗಿರೋನು ಮಿಥ್ಯಾಚಾರ ಸ ಉಚ್ಯತೆ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯ ಆರಭತೆರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇನ ಕರ್ಮಣಃ. ಯಾವುದು ನಿಯತ ಕರ್ಮ ಇದೆಯೋ, ನಿಯತ ಕರ್ಮ ಅಂದರೆ ಏನು? ನಿಯಮದಿಂದ ನಿರ್ದಿಷ್ಟವಾದ ಕರ್ಮವನ್ನು ನಿಯತ ಕರ್ಮ ಅಂತ ಹೇಳ್ತೀವಿ. ನೀ ಯುದ್ಧ ಕ್ಷೇತ್ರದಲ್ಲಿದೆಯಾ, ಇಲ್ಲಿ ನಿಯಮ ಏನು ಹೇಳ್ತಾ ಇದೆ, ಲಾ ಏನು ಹೇಳ್ತಾ ಇದೆ, ನಿನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದೆ. ಅದು ನಿಯತ ಕರ್ಮ. ಯಾಕೆಂದರೆ ಕರ್ಮನ ತ್ಯಜಿಸಿದ್ರಿಂದ ನಿನಗೇನು ಲಾಭ ಆಗೋಲ್ಲ. ಈ ಶರೀರ ಯಾತ್ರೆ ಸರಿಯಪ್ಪ, ನೀನು ಯುದ್ಧ ಮಾಡೋದಿಲ್ಲ, ಯುದ್ಧ ಮಾಡದೇ ಇದ್ದು ಮಾತ್ರಕ್ಕೆ ನಿನಗೆ ಕರ್ಮದಿಂದ ಬಿಡುಗಡೆ ಆಗೋಲ್ವಲ್ಲ. ಭಿಕ್ಷಾಟನೆ ಮಾಡು, ತಗೊಂಡು ಮಧುಕರಿ ಪಾತ್ರ ತೊಗೊಂಡು ಭಿಕ್ಷಾ ಆಡಬೇಕೋ ಇಲ್ವೋ? ನೀನು ಬಿಲ್ಲು ಬಾಣ ಬಿಡೋದಿಲ್ಲ, ಸರಿ ಗಾಂಡಿವ ಎತ್ತೋದಿಲ್ಲ, ಯುದ್ಧ ಮಾಡೋದಿಲ್ಲ, ಒಪ್ಕೋತೀನಿ. ಮಾತ್ರ ಯುದ್ಧ ಮಾಡದೇ ಇದ್ದಿದ್ದ ಮಾತ್ರಕ್ಕೆ ನಿನ್ನ ಕರ್ಮದಿಂದ ನೀನು ಬಿಡುಗಡೆ ಆಗುತ್ತೆ ಅಂತ ಆಗುತ್ತಾ ಸಾಧ್ಯ? ಈ ಶರೀರನ ನಡೆಸಬೇಕಾದ್ರೆ ಹಸುವಾಗುತ್ತೆ, ಊಟ ಮಾಡಲೇಬೇಕು, ನೀ ಕಾಷಾಯನೇ ಧರಿಸ್ಕೊಂಡ್ಬಿಡ್ತೀಯ ಒಪ್ಕೊಂಡೆ. ಮಾತ್ರ ಮಧುಕರಿ ತಗೊಳಕ್ಕೆ ಹೋಗಬೇಕಲ್ಲ ಗೃಹಸ್ಥರ ಮನೆಗೆ, ನೀನು ಒಡ್ಡಬೇಕಲ್ಲ ಕೈ ಮೇಲೆ ಊಟ ತಗೋತೀಯ. ಸರಿ, ಕೈ ಒಡ್ಡಬೇಕೋ ಇಲ್ವೋ, ಕರ್ಮ ಮಾಡಬೇಕೋ ಇಲ್ವೋ? ನೀನು ಸಫಲವಾಗೋದಿಲ್ಲ. ಶರೀರ ಯಾತ್ರಾ ಪಿಚತೆ ಅಪ್ರಸಿದ್ಧಿಯದ ಅಕರ್ಮಣ. ಕರ್ಮ ಮಾಡದೇ ಇದ್ದರೆ ನೀನು ಶರೀರದ ಯಾತ್ರೆಯು ನಡೆಯೋದಿಲ್ಲ ಮುಂದಕ್ಕೆ. ನೀನು ಜೀವಿಸಬೇಕು, ಪ್ರಾರ್ಥನೆ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು ಅಂತಲೇ ಇಟ್ಕೊಳ್ಳೋಣ. ಅದು ಮಾಡೋಕ್ಕೆ ನಿಂಗೆ ಶರೀರಕ್ಕೆ ಧಾರಾಢ್ಯ ಬೇಕು, ಅನ್ನ ಬೇಕು, ಅನ್ನಗತ ಪ್ರಾಣ. ಆ ಅನ್ನನ ಕೇಳೋಕ್ಕೆ ಹೋಗಬೇಕೋ ಇಲ್ವೋ? ಕರ್ಮದಿಂದ ಹೇಗೆ ನಿವೃತ್ತಿ ಸಾಧ್ಯ? ಅದಕ್ಕೆ ಯಾಕೆ ಹೇಳಿದ್ದಾರೆ ಮುಂದಕ್ಕೆ ಇನ್ನೂ ನಾನು ನೋಡೋಣ. ನಮ್ಮ ಆದರಣೀಯ ರಾಮು ಅವರು ಮತ್ತು ನಿಮ್ಮೆಲ್ಲ ಇಲ್ಲಿ ಒಳ್ಳೆಯ ವಿದ್ವಾಂಸ ಶ್ರೋತೃಗಳದ್ದು ಇದಿದ್ದರೆ ಇದನ್ನು ಕ್ರಮವಾಗಿ ನಾವು ಎಲ್ಲ ಅಧ್ಯಾಯಗಳನ್ನು ತಗೊಳ್ಳೋಣ, ಹೇಗೆ ಮುಂದಕ್ಕೆ ಬರುತ್ತೋ. ತುಂಬ ಸ್ಪಷ್ಟವಾಗಿ ಭಗವಂತ ಕ್ಲಿಯರ್ ಮಾಡಿ ಹೇಳಿದ್ದಾರೆ ಇದರಲ್ಲಿ. ಸನ್ಯಾಸಕ್ಕಿಂತ ಕರ್ಮ ಮಾರ್ಗವೇ ಶ್ರೇಷ್ಠ ಅಂತ ಹೇಳಿಬಿಟ್ರು. ಕರ್ಮಯೋಗೋ ವಿಶಿಷ್ಯತೆ ಅಂತ ಹೇಳಿಬಿಟ್ರು. ಶ್ರೇಯಸ್ ಅದರಲ್ಲೂ ಇದೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಅಂತ ಹೇಳಿದ್ದಾರೆ ಮುಂದೆ. ಯಾವುದು ಸನ್ಯಾಸ ಮಾರ್ಗದಿಂದ ಎಲ್ಲಿ ತಲುಪ್ತೀವೋ, ಎಲ್ಲಿ ಅನುಭವ ಆಗುತ್ತೋ ಅದೇ ಅನುಭವ ಈ ಮಾರ್ಗದಲ್ಲೂ ಆಗುತ್ತೆ ಅಂತ ಹೇಳ್ತಾರೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ
ಶರೀರಯಾತ್ರಾಪೇತತೇನ ಪ್ರಸಿದ್ಧೇದ ಕರ್ಮಣ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ. ಇಲ್ಲಿ ಬಂದುಬಿಟ್ಟು ಭಗವಂತ ಎರಡು ಪಾರ್ಟ್ ಮಾಡಿಬಿಟ್ರು. ಏನು ಮೂಲ ತತ್ವ ಅದ್ರಲ್ಲಿ ಏನು ಅರ್ಜುನಂದು ಏನು ಆರ್ಗ್ಯುಮೆಂಟಿಂದ ಆಧಾರ ಅಂತಾನೆ ತತ್ಕಿಂ ಕರ್ಮಣಿ ಘೋರೆ ಮಾಮ್ ಅಂತ ಹೇಳಿದ್ರಲ್ಲ, ಅಂದರೆ ಕರ್ಮದಿಂದಲೇ ಬಂಧನ ಆಗೋದು ಅಂತ ಎಲ್ಲ ವೇದಾಂತ ಎಲ್ಲ ಹೇಳೋದು. ಕರ್ಮವೇ ಬಂಧನಕ್ಕೆ ಪುನರ್ಜನ್ಮಕ್ಕೆ ಕಾರಣ. ಸಾರಿ ನಾವು ಹುಟ್ಕೊಳ್ಳೋದು ಸಾಯೋದು ಇದೆಲ್ಲ ಯಾಕಾಗೋದು? ಕರ್ಮದಿಂದ ಆಗೋದು. ಕರ್ಮವೇ ಬಂಧನಕ್ಕೆ ಕಾರಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಭಗವಂತ ಇಲ್ಲಿ ಕೊಡ್ತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ. ನೋಡಪ್ಪ, ಯಜ್ಞದಿಂದ ಅತಿರಿಕ್ತವಾದ ಯಾವ ಕರ್ಮ ಮನುಷ್ಯ ಮಾಡ್ತಾನೋ ಅದೇ ಬಂಧನಕ್ಕೆ ಕಾರಣ ಅಂತ ಹೇಳಿದ್ವಿ. ಇವಾಗ ಎರಡು ಪ್ರಕಾರದ ಕರ್ಮ ಆಯಿತು. ಒಂದು ಯಜ್ಞಾರ್ಥ ಕರ್ಮ, ಒಂದು ಯಜ್ಞದಿಂದ ಅತಿರಿಕ್ತವಾದ ಕರ್ಮ. ಯಜ್ಞ ಅನ್ನೋದು ಕರ್ಮ. ಇವಾಗ ನಾವೇನು ಅಂದ್ಕೊಂಡಿದ್ದೀವಿ, ಯಜ್ಞ ಅಂದರೆ ಕರ್ಮಕಾಂಡದಕ್ಕೆ ಸೇರ್ಕೋತೀವಿ, ಹೋಮ ಮಾಡೋದು ಇದೆಲ್ಲ ಯಜ್ಞ ಅಂದ್ಕೊಂಡಿದೆ. ಇಲ್ಲಿ ಇದು ನೋಡಿ, ಯಜ್ಞ ಅನ್ನೋದೇ ವಿಜ್ಞಾನ. ಇದು ಈ ಯಜ್ಞ ವಿಜ್ಞಾನದಲ್ಲೇ ಈ ಪೂರ್ತಿ ಸೃಷ್ಟಿ ನಡೀತಾ ಇರೋದು. ಇವಾಗ ಇದು ಯಜ್ಞ ನಡೀತಾ ಇದೆ. ಇದು ಜ್ಞಾನ ಯಜ್ಞ ಅಂತೀವಿ ನಾವು. ಹೇಗೆ ಜ್ಞಾನ ಯಜ್ಞ? ಛಾಂದೋಗ್ಯ ವಿಷಯದಲ್ಲಿ ಬಂದಿದೆ, ಈ ಸಂಪೂರ್ಣ ಚರಾಚರ ಜಗತ್ತೇನು ಸೋಮ ಮತ್ತು ಅಗ್ನಿಯ ಯೋಗದಿಂದ ನಡೀತಾ ಇದೆ ಅಂತ ಹೇಳ್ತಾರೆ. ಅಗ್ನಿ ಒಳಗೆ ಸೋಮದ ಆಹುತಿ ಕೊಡ್ತೀವಲ್ಲ, ಅದೇ ಯಜ್ಞ ಅಂತ. ಇವಾಗ ಎಲ್ಲರ ಕಿವಿಗಳಲ್ಲೂ ಅಗ್ನಿ ಇದೆ. ಈ ಶಬ್ದ ಹೋಗ್ತಾ ಇದೆಯಲ್ಲ, ವಚನ, ಇದರಲ್ಲಿ ಸೋಮ ಇದೆ. ಇದು ಹೋಗಿ ಆಹುತಿ ಆಗ್ತಾ ಇದೆ ಕಿವಿ ಒಳಗೆ, ಅಗ್ನಿ ಒಳಗೆ. ಇದು ಯಜ್ಞ ಆಯಿತು. ಪೃಥ್ವಿ ಒಳಗೆ ಅಗ್ನಿ ಇದೆ. ರೈತ ಏನು ಮಾಡ್ದ, ಊಡ್ಬಿಟ್ಟು ಆ ಅಗ್ನಿನ ಸ್ವಲ್ಪ ಮೇಲಕ್ಕೆ ಮಾಡ್ದ, ಬೀಜ ವಪನ ಮಾಡ್ದ, ಪರ್ಜನ್ಯ ವರ್ಷ ಆಯಿತು. ಅದ್ರಲ್ಲಿ ಸೋಮ ಇದೆ, ಅದರಿಂದ ಹುಟ್ಕೊಳ್ತು ಮೊಳಕೆ, ಅನ್ನ ಬಂತು. ನಾರಿಯ ಯೋನಿ ಒಳಗೆ ಅಗ್ನಿ ಇದೆ, ಪುರುಷನ ವೀರ್ಯದಲ್ಲಿ ಸೋಮ ಇದೆ. ಆ ಸಹಗಮನ ಆದಾಗ, ಸಹವಾಸ ಆದಾಗ ಯಜ್ಞ ಆಯಿತು. ಆ ಯಜ್ಞದಿಂದ ನೀವು ಹುಟ್ಕೊಂಡಿರೋದು. ಯಜ್ಞದಿಂದ ಎಲ್ಲ ನಡೀತಾನೆ ಇರೋದು ಯಜ್ಞದಿಂದ. ತುಂಬ ಡೀಟೇಲಾಗಿ ತೋರಿಸ್ತಾರೆ ಭಗವಂತ. ಯಜ್ಞಾರ್ಥ ಕರ್ಮ ಮಾಡಿಬಿಟ್ರೆ ಅದು ಬಂಧನಕ್ಕೆ ಕಾರಣವಾಗೋಲ್ಲ ಅಂತ ಹೇಳ್ತಾರೆ. ತದರ್ಥಂ ಯಜ್ಞಾರ್ಥಂ, ಯಜ್ಞಕ್ಕೋಸ್ಕರ ನೀನು ಕರ್ಮ ಮಾಡು, ಯಜ್ಞರೂಪವಾದ ಕರ್ಮ ಮಾಡು. ಮುಕ್ತ ಸಂಘ, ಸಂಘದಿಂದ ಮುಕ್ತವಾಗಿ ಕರ್ಮ ಮಾಡು. ಸಂಘ ಅಂದರೆ ಏನಾಯಿತು? ಅವ ಎಲ್ಲಿ ಹೋಗಿ ಸೇರ್ಕೋತಾ ಇದ್ದ? ಯಾಕೆ ಹಿಂದೇಟಾಗ್ತಾ ಇದ್ದ ಯುದ್ಧದಿಂದ? ಯುದ್ಧದ ಪರಿಣಾಮ ವಿಪರೀತವಾಗಿ ಕಂಡು ಬಂದಿದ್ದರಿಂದ ಎಷ್ಟೋ ಯುದ್ಧಗಳಾಡಿದಾನೆ. ಇದಕ್ಕೆ ಮುಂಚೆ ಯಾವಾಗಲೂ ವೈರಾಗ್ಯ ಬರಲಿಲ್ಲ, ಯಾವಾಗಲೂ ಸಾಧುತೆ, ಅಹಿಂಸೆ ಇದೆಲ್ಲ ಬರಲಿಲ್ಲ. ಇದೇ ಯುದ್ಧದಲ್ಲಿ ಬರ್ತಾ ಇದೆ. ಯಾಕಪ್ಪ? ಹಿಂದೆಲ್ಲ ಯಾಕೆ ಬರಲಿಲ್ಲ? ನಿನಗೆ ಜ್ಞಾನ ಇತ್ತಲ್ಲ ಹಿಂದುವೆ ನಿನಗೆ, ಇವಾಗಲೇ ಯಾಕೆ ಬಂತು ಇದು? ಯಾಕೆ ಈ ಯುದ್ಧದಲ್ಲಿ ನಿನಗೆ ವಿಪರೀತ ಪರಿಣಾಮ ಕಂಡು ಬರ್ತಾ ಇದೆ? ಯಾವ ಕರ್ಮದಲ್ಲಿ ನಮಗೆ ಪರಿಣಾಮ ಅನುಕೂಲ ಕಂಡು ಬರೋದಿಲ್ಲವೋ ಆ ಕರ್ಮದಿಂದ ನಾವು ಹಿಂದೇಟು ಹಾಕಿಬಿಡ್ತೀವಿ. ಸ್ವಾಭಾವಿಕವಾಗಿ ಪರಿಣಾಮನ್ನೇ ಮುಖ್ಯ ಅಂದ್ಕೊಂಡು ಬಿಟ್ಟರೆ ಆವಾಗ ಎಷ್ಟೋ ಒಳ್ಳೆ ಕರ್ಮಗಳು ನಾವು ಮಾಡೋ ಹಾಗೆ ಇಲ್ಲ. ಯಾರೋ ಆಸ್ಪತ್ರೆಯಲ್ಲಿ ಪಾಪ ಮಲಗಿದ್ದಾರೆ, ರಾತ್ರಿ ಜಾಗರಣೆ ಮಾಡಬೇಕು, ಕಷ್ಟ ಆಗುತ್ತೆ. ಆ ಕಷ್ಟನ ಯೋಚನೆ ಮಾಡ್ಕೊಂಡ್ಬಿಟ್ರೆ ನಾವು ರೋಗಿ ಸೇವೆ ಮಾಡೋಕ್ಕೆ ಆಗೋಲ್ವಲ್ಲ. ಇವಾಗ ಸ್ಪಾನ್ಸರ್ ಮಾಡಿರೋರು ಈ ಕಾರ್ಯಕ್ರಮನ ಅವ್ರಿಗೆ ಸ್ವಲ್ಪ ಧನ ವ್ಯಯ ಮಾಡಬೇಕಾಗುತ್ತೆ. ಎಷ್ಟು ಧನ ವ್ಯಯ ಮಾಡಬೇಕು ಅಂದರೆ ಕಷ್ಟ ಅಲ್ವಾ, ತ್ಯಾಗ ಅಲ್ವಾ, ಅದು ಪರಿಣಾಮ ಅಲ್ವಾ, ಅದು ಬಿಡಬೇಕಾಗುತ್ತಲ್ಲ. ಅದನ್ನು ಯೋಚನೆ ಮಾಡ್ಕೊಂಡ್ಬಿಟ್ರೆ ಸ್ಪಾನ್ಸರೇ ಇಲ್ಲ. ಅವಾಗ
ಎಷ್ಟೋ ಒಳ್ಳೆಯ ಕೆಲಸಗಳು ನಾವು ಪರಿಣಾಮೋನ್ಮುಖ ಮಾಡ್ಕೊಂಡ್ಬಿಟ್ರೆ ಮಾಡೋಕ್ಕೆ ಆಗೋಲ್ಲ. ಎಷ್ಟೋ ಜನ ಮಾಡೋಕ್ಕೆ ಆಗ್ತಾಯಿಲ್ಲ ಒಳ್ಳೆ ಕೆಲಸ, ದುಡ್ಡು ಇಟ್ಕೊಂಡು. ಯಾಕೆ? ಪರಿಣಾಮನ ಹಿಡ್ಕೊಂಡ್ಬಿಡ್ತಾರೆ. ಪರಿಣಾಮೋನ್ಮುಖ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ತ್ಯಾಗ ಅನ್ನೋದು ಬರೋದೇ ಇಲ್ಲ ಯಾವಾಗಲೂ. ಯಾರಿಗೋಸ್ಕರ ನಾವು ತ್ಯಾಗ ಮಾಡೋಕ್ಕೆ ಸಾಧ್ಯವಿಲ್ಲ. ಸಮಯ ತ್ಯಾಗ ಆಗುತ್ತೆ, ಧನತ್ಯಾಗ ಆಗುತ್ತೆ, ಎಷ್ಟೋ ತ್ಯಾಗಗಳು ಬೇಕಾಗುತ್ತೆ ನಮಗೆ. ಆ ತ್ಯಾಗ ಯಾವಾಗ ಮಾಡೋಕ್ಕೆ ಸಾಧ್ಯ? ಯಾವಾಗ ನಾವು ಕರ್ಮದನ್ನು ಪರಿಣಾಮಕ್ಕೆ ಜೋಡಿಸ್ಕೊಳ್ದೇನೆ ಅದನ್ನು ಯಜ್ಞಕ್ಕೋಸ್ಕರ ಜೋಡಿಸ್ಕೊಂಡಿರ್ತೀವೋ, ಮೇಲಕ್ಕೆ ಜೋಡಿಸ್ಕೊಂಡಿರ್ತೀವೋ ಆವಾಗ. ಮುಕ್ತ ಸಂಘ ಸಮಾಚಾರ, ಸಮದಲ್ಲಿ ಆಚರಣೆ ಮಾಡು. ಸಮದಲ್ಲಿ ಅಂದರೆ ಏನರ್ಥ? ಗೆಲ್ತೀಯೋ ಸೋಲ್ತೀಯೋ ಈ ಪ್ರಶ್ನೆನ ಮೇಲೆಗೆ ಬಾ. ಗೆದ್ದರೂ ನಿನಗೆ ಲಾಭ ಇದೆ, ಸೋತರೂ ಲಾಭ ಇದೆ. ಸೋಲೋದು ಅಂದರೆ ಪ್ರಾಣತ್ಯಾಗ, ಗೆಲ್ಲೋದು ಅಂದರೆ ಹೇಳಿದರೆ ಏನು? ನಿನ್ನ ಅಧಿಕಾರ ಸಂರಕ್ಷಣೆ ಆಗುತ್ತೆ. ರಾಜ್ಯ ಸುಖ ಮುಖ್ಯವಾಗಿತ್ತಿಲ್ಲ. ಅದು ಒಂದುಗಡೆ ನೋಡೋದಕ್ಕೆ ಏನು ಅನ್ನಿಸ್ತಾ ಇತ್ತು, ರಾಜ್ಯಕ್ಕೋಸ್ಕರ ಯುದ್ಧವಾಗ್ತಾ ಇದೆ ಅಂತ. ಮಾತ್ರ ಅದೇನು ಫಂಡಮೆಂಟಲ್ ರೈಟ್ಸು, ಸತ್ಯದ ಸಂರಕ್ಷಣೆ ಅಂತ ಹೇಳಿದರೆ ಏನು ಅರ್ಥ? ಅದಕ್ಕೆ ಸತ್ಯ ಉಳಿಸ್ಕೊ. ಆತ್ಮತತ್ವನ ಸತ್ಯ ಅಂದರೆ ಅದು ಅಸ್ತಿತ್ವ ಇರೋ ಜಾಗದಲ್ಲಿ ಆತ್ಮತತ್ವ ಆಯಿತು, ಎಕ್ಸಿಸ್ಟೆನ್ಸ್ ಲೆವೆಲ್ನಲ್ಲಿ. ಅದನ್ನು ಯಾರೂ ನಷ್ಟ ಮಾಡೋಕ್ಕಾಗೋದೇ ಇಲ್ಲ. ಅದ್ರ ಮೇಲೆ ಯಾವ ಡೇಂಜರೂ ಇಲ್ಲ. ಆತ್ಮವನ್ನು ಯಾರು ಸಾಯಿಸೋಕ್ಕಾಗುತ್ತೆ? ಅದಕ್ಕೇನು ನಾವು ಇದು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗೋಲ್ಲ. ಅದು ಸುರಕ್ಷಿತವಾಗಿದೆ. ಮತ್ತು ಇವಾಗ ಸತ್ಯ ಸಂರಕ್ಷಣೆ, ನ್ಯಾಯ ಸಂರಕ್ಷಣೆ ಅಂತ ಹೇಳಿದರೆ ಏನು ಅರ್ಥ? ಅದಕ್ಕೆ ವ್ಯಾವಹಾರಿಕವಾಗಿ ಅಂತ ನೋಡಿದಾಗ ಮನುಷ್ಯನಿಗೆ ಪ್ರಾಪ್ತವಾಗಿರುವಂತಹ ಮೌಲಿಕ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಅಧಿಕಾರಗಳಿದೆಯಲ್ಲ, ಅದನ್ನು ಕೊಲೆ ಮಾಡೋದೇನೆ ಅನ್ಯಾಯ ಅಂತ ಹೇಳೋದು ನಾವು. 3 ಮೌಲಿಕ ಅಧಿಕಾರಗಳು ಮನುಷ್ಯನಿಗೆ ಜನ್ಮದಿಂದ ಯಾವ ಸರ್ಕಾರವೂ ಯಾವ ಸಂವಿಧಾನವೂ ಕೊಡಬೇಕಾಗಿಲ್ಲ. ಇದು ಮೇಲಿಂದ ಮನುಷ್ಯ ಪಡ್ಕೊಂಡು ಬಂದಿದ್ದಾನೆ. ಈ 3 ಫಂಡಮೆಂಟಲ್ ರೈಟ್ಸನ್ನು, 3 ಅಧಿಕಾರಗಳನ್ನು. ಅದೇನು? ಮೊದಲನೇ ಅಧಿಕಾರ ಫ್ರೀಡಮ್ ಆಫ್ ಥಾಟ್ ಅಂತ ಹೇಳ್ತೀವಿ. ಅದೇ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನಮ್ಮ ಯೋಚನೆ ಮಾಡೋ ಅಧಿಕಾರ ಇದೆ. ಆ ಯೋಚನೆ ಮಾಡೋದನ್ನೇ ನಾವು ಹೇಳೋದು, ಮಾತಾಡೋದು, ಎಕ್ಸ್ಪ್ರೆಸ್ ಮಾಡೋದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಇದು ಮೊದಲನೇ ಸ್ವಾತಂತ್ರ್ಯ. 2ನೇ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ನಮಗೆ ನಮ್ಮ ಕರ್ಮ ಮಾಡೋದು ಅಧಿಕಾರವಿದೆ. ನಾನು ಅರ್ಚಕ ದೇವಸ್ಥಾನದಲ್ಲಿ, ನನಗೆ ಅರ್ಚನೆ ಮಾಡೋ ಅಧಿಕಾರ ಇದೆ. ನಾನು ಮೇಷ್ಟ್ರು, ಪಾಠ ಹೇಳೋದು ಕೆಲಸ ನಂದು. ಆ ಪಾಠ ಹೇಳೋ ಅಧಿಕಾರ ನನಗಿದೆ. ಅದನ್ನು ಯಾರು ಕಿತ್ಕೊಂಡ್ರೆ ಅದು ಅನ್ಯಾಯ. ಹಾಗೆ ಈ ಶರೀರವನ್ನು ಸುರಕ್ಷಿತಪಡಿಸ್ಕೊಳ್ಳೋ ಅಧಿಕಾರ ನನಗಿದೆ. ಈ ಶರೀರವನ್ನು ಯಾರು ನಷ್ಟ ಮಾಡೋಕ್ಕೆ ಬಂದರೆ ಅವರನ್ನು ನಾನು ನಷ್ಟ ಮಾಡಿದರೆ ಪಾಪ ಆಗೋಲ್ಲ. ಇವಾಗ ಪಾಂಡವ್ರಿಗೆ ಏನಾಗಿತ್ತು? ಅವ್ರದ್ದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಷ್ಟವಾಗಿತ್ತು, ಅವ್ರದ್ದು ಫ್ರೀಡಮ್ ಆಫ್ ಆ್ಯಕ್ಷನು ಹೋಗಿ ಆಗಿತ್ತು. ಇವಾಗ ಅವ್ರ ಶರೀರ ಸಮಾಪ್ತ ಮಾಡೋದಕ್ಕೆ ಅದು ಆಯೋಜನ ಕೌರವರು ದುರ್ಯೋಧನ ಮಾಡಿದ್ದು. ಇದನ್ನ ಎನಿಹಿಲೇಟ್ ಮಾಡಿಬಿಡೋಣ ಅಂತ, ಪಾಂಡವ್ರನ್ನ ಸಶರೀರವಾಗಿ ಪೂರ್ತಿ ಮುಗಿಸ್ಬಿಡೋಣ ಅಂತ. ಯಾಕೆಂದರೆ ದೇ ನೆವರ್ ಡ್ರೆಮ್ಟ್, ಅವ್ರಿಗೆ ಸ್ವಪ್ನದಲ್ಲೂ ಕೌರವ್ರಿಗೆ, ಧೃತರಾಷ್ಟ್ರನಿಗೆ ನಮ್ಮ 100 ಮಕ್ಕಳು ಸತ್ತು ಹೋಗ್ತಾರೆ ಅಂತ ಯಾವಾಗಲೂ ಅನ್ನಿಸ್ಲಿಲ್ಲ. ಅದಕ್ಕೆ ಗೀತೆ ಉಪದೇಶನೂ ಹೇಗೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಆಗಿರೋದಿದು ಉಪದೇಶ. 10ನೇ ದಿವಸ ಯಾವಾಗ ಭೀಷ್ಮ ಪಿತಾಮಹರು ಶಸ್ತ್ರತ್ಯಾಗ ಮಾಡಿ ಶರಶಯ್ಯ ಮೇಲೆ ಬಂದುಬಿಟ್ರು, ಆ ಸಮಾಚಾರ ಹಸ್ತಿನಾಪುರಕ್ಕೆ ಬಂದಾಗ ಧೃತರಾಷ್ಟ್ರನಿಗೆ ಹಬ್ಬ ಇದೇನಾಗೋಯ್ತಪ್ಪ ಅಂತ. ತಕ್ಷಣ ಸಂಜಯನ ಕರೆದು ಏನಾಯ್ತಪ್ಪ ಹೇಳೋದಿಲ್ಲ. ಕಿಮ್ ಅಕುರ್ವತ್ ಅಂತ ಹೇಳಿ ಶುರು, ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಕಿಮ್ ಅಕುರ್, ಏನು ಮಾಡಿದರು? ಅಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಇತ್ತು ಅವನ ಹತ್ರ. ಆವಾಗ ಅವ ಶುರುವಿನಿಂದ ಎಲ್ಲ ಹೇಳ್ದ, ಹೀಗೀಗಾಯಿತು ಹೀಗೆ ನೋಡಿದ್ರ. ಈ ಯಜ್ಞ ಎಲ್ಲಿಂದ ಬಂತು?
ಯಜ್ಞದ ಒರಿಜಿನ್ ಎಲ್ಲಿಂದ ಬಂತು ಅಂತ ಹೇಳ್ತಾರೆ ಮುಂದಕ್ಕೆ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತಿಷ್ಠ ಕಾಮಧು. ಅದಕ್ಕೆ ನೋಡಿ, ಈ ನಮ್ಮ ಸೃಷ್ಟಿಯ ಪ್ರಾರಂಭವಾಗಿರೋದು ಕೃತಯುಗದಲ್ಲಿ. ಪ್ರಜಾಪತಿ ಸೃಷ್ಟಿಯ ಆದಿಯಲ್ಲಿ ಈ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ರಚನೆ ಮಾಡಿಬಿಟ್ಟು ಆ ಪ್ರಜೆಗಳಿಗೆ ಯಜ್ಞ ಕೊಟ್ಬಿಟ್ಟು ಈ ಯಜ್ಞದಿಂದ ನಿಮಗೆ ಬೇಕಾಗಿರುವಂಥ ಇಷ್ಟಾರ್ಥವನ್ನು ಪಡೆಯಿರಿ ಅಂತ ಹೇಳಿದರು. ಇದನ್ನು ನಾವು ಸ್ವಲ್ಪ ಶಬ್ದದಿಂದ ಹೋಗೋಣ ಒಳಗಡೆಗೆ ಅಂತ ನೋಡಿದಾಗ ಏನು ಕಂಡು ಬರುತ್ತೆ? ಯಜ್ಞ, ಯಾ ಮತ್ತು ಜ್ಞ ಎರಡು ಅಕ್ಷರಗಳಿದೆ ಇದರಲ್ಲಿ. ಯ ಅಂತ ಹೇಳಿದರೆ ಸತ್ಯ ಅಂತ, ಯಥಾರ್ಥ ಅಂತ. ಜ್ಞ ಅಂದರೆ ಜ್ಞಾನ ಅಂತ. ಸತ್ಯ ಜ್ಞಾನದಿಂದ ಯುಕ್ತವಾಗಿ ಯಾವ ಕರ್ಮ ನಾವು ಮಾಡ್ತೀವೋ ಅದೆಲ್ಲ ಯಜ್ಞ ಅಂತ. ಸತ್ಯ ಜ್ಞಾನಕ್ಕೋಸ್ಕರ ಯಾವ ಕರ್ಮ ನಾವು ಮಾಡ್ತೀವೋ ಅದೆಲ್ಲ ಯಜ್ಞ ಅಂತ. ಅಂದರೆ ಏನು ಅರ್ಥವಾಯಿತು? ನಮ್ಮ ಆದಿಪುರುಷರು ಋಷಿಗಳು ಅವರೆಲ್ಲರೂ ಸಂಪೂರ್ಣ ಜ್ಞಾನದಲ್ಲಿದ್ದರು. ಆ ಜ್ಞಾನದಿಂದಲೇ ಅವರು ಎಲ್ಲ ಕರ್ಮಗಳು ಮಾಡಿದರು. ಇವಾಗ ಎಷ್ಟೋ ಜನಗಳು ಎಷ್ಟೋ ಸಂಪ್ರದಾಯಗಳಲ್ಲಿ ಹೇಳ್ತಾರೆ, ಬ್ರಹ್ಮಜ್ಞಾನ ಆಗಿಬಿಟ್ರೆ ಸಂಸಾರದ ಕರ್ಮ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಾನು ಅದು ಒಪ್ಪೋಕ್ಕೆ ಸಾಧ್ಯವಿಲ್ಲ. ಯಾಕೆ? ನಮ್ಮ ಪರಂಪರೆಯೊಳಗೆ ಎಲ್ಲ ಋಷಿಗಳೆಲ್ಲ ಬ್ರಹ್ಮಜ್ಞಾನಿಗಳಾಗಿದ್ದರು. ಇದ್ರೋ ಇಲ್ವೋ? ವಸಿಷ್ಠ ವಾಮದೇವರೆಲ್ಲರೂ ಅವರೆಲ್ಲ ಬ್ರಹ್ಮಜ್ಞಾನಿಗಳಿದ್ದರು. ಮಾತ್ರ ಎಲ್ಲರೂ ಮದುವೆ ಮಾಡ್ಕೊಂಡಿದ್ರು, ಹೆಂಡತಿ ಇದ್ದರು, ಮಕ್ಕಳಿದ್ರು, ಅವ್ರದ್ದೇ ಸಂತತಿಗಳು ನಾವುಗಳು. ಗೃಹಸ್ಥಾಶ್ರಮದ ಧರ್ಮನೆಲ್ಲ ಪಾಲನೆ ಮಾಡಿದರು. ಬ್ರಹ್ಮಜ್ಞಾನ ಇಟ್ಕೊಂಡು ಸಂಸಾರದಲ್ಲಿ ಮಾಡೋಕ್ಕಾಗೋಲ್ಲ ಅಂತ ಹೇಳೋದು ತಪ್ಪದು. ಎಷ್ಟೋ ಜನ ಏನು ಹುಚ್ಚರಾಗಿ ಹೋಗ್ತಾರೆ ಬ್ರಹ್ಮಜ್ಞಾನ ಆದರೆ ಅಂತ. ಹುಚ್ಚರಾಗಿ ಹೋಗಿ ಬ್ರಹ್ಮಜ್ಞಾನ ಬೇಕಾ ನಮಗೆ? ಅಜೀರ್ಣವಾದರೆ ಹುಚ್ಚರಾಗ್ತಾರೆ. ಬ್ರಹ್ಮಜ್ಞಾನ ಅಜೀರ್ಣವಾಗಿಬಿಟ್ರೆ ಊಟ ನಮ್ಗೆ ಹೇಗೆ ತೊಂದರೆ ಆಗುತ್ತೋ ಹಾಗೆ ಬ್ರಹ್ಮಜ್ಞಾನ ಅಜೀರ್ಣವಾಗಿಬಿಟ್ರೆ ಅವಾಗ ಹುಚ್ಚರಾಗಿ ಹೋಗ್ತಾರೆ. ಅಂಥವ್ರು ಏನೂ ಪ್ರಯೋಜನವಿಲ್ಲ ಸಮಾಜಕ್ಕೆ. ಯಾರು ಪ್ರಜ್ಞೆಯಲ್ಲಿರ್ತಾರೋ, ಬ್ರಹ್ಮಜ್ಞಾನದಲ್ಲಿರ್ತಾರೋ ಅವರು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು, ಪ್ರೇರಣೆ ಕೊಡಬಹುದು. ಹುಚ್ಚರಾಗೋರ ಕೈಲಿ ಏನು ಪ್ರೇರಣೆ ತಗೋತೀವಿ ನಾವು? ಇವಾಗ ಹುಚ್ಚರಾಗೋದೇ ಬ್ರಹ್ಮಜ್ಞಾನ ಅನ್ಕೊ. ಎಷ್ಟೋ ಮಹಾತ್ಮರು ಹುಚ್ಚಾಗಿ ಆಡೋರಿಗೆಲ್ಲ ಕಾಲು ಮುಟ್ಟಿಸ್ತಾ ಇದ್ದಾರೆ ಹೋಗಿ, ನೋಡ್ತಾ ಇದ್ದೀನಿ ನಾನು. ಹುಚ್ಚಾಗಿ ಆಡೋರೇ ಬ್ರಹ್ಮಜ್ಞಾನಿಗಳು, ಅರೇ ದೊಡ್ಡ ಸಂತರಪ್ಪ ಇವರು. ಅದೇ ಹೇಳಿಲ್ವ ಒಂದು, ನಮ್ಮ ಸನಾತನ ಜನತೆ ಪೂರ್ತಿ ದೇಶದಲ್ಲೇ ಭ್ರಮಣೆ ಮಾಡ್ತಾಯಿದ್ದೀನಿ ನಾನು. ಇಷ್ಟು ಕುರುಡರಾಗಿ ಯಾವತ್ತೂ ಇತ್ತಿಲ್ಲ ಈ ದೇಶದ ಜನಸಾಧಾರಣ. ಎಷ್ಟು ಕುರುಡರಾಗಿದ್ದಾರೆ ಅಂದರೆ, ಎಲ್ಲ ನಕಲಿ ಸಾಮಾನನ್ನೇ ಹೋಗಿ ಕೊಂಡ್ಕೋತಾ ಇದ್ದಾರಲ್ಲ. ಅಸಲಿ ಸಾಮಾನು ನಕಲಿ ಸಾಮಾನಿಗೆ ಭೇದವೇ ಹೊರಟೋಯ್ತಲ್ಲ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಜೆಮ್ಸ್ ಇದೆಯಲ್ಲ, ಯಾವುದು ಆರ್ಟಿಫಿಷಿಯಲ್ ಜೆಮ್ನಲ್ಲಿ ಬೆಳಕು ತುಂಬ ಇರುತ್ತೆ, ಅದರ ಪ್ರಭಾವ ಇರೋದಿಲ್ಲ. ಒರಿಜಿನಲ್ ಜೆಮ್ಸ್ನಲ್ಲಿ ತುಂಬ ಬೆಳಕು ಬರೋದಿಲ್ಲ, ಮಾತ್ರ ಇಫೆಕ್ಟ್ ತುಂಬ ಇರುತ್ತೆ ಅದರಲ್ಲಿ. ಇವಾಗೇನು ಗ್ಲ್ಯಾಮರ್ ನೋಡ್ತಾ ಇದ್ದೀವಿ ನಾವು. ಗ್ಲ್ಯಾಮರ್ ಎಲ್ಲ ನಕಲಿ ಸಾಮಾನುಗಳಿಗೆ ಗ್ಲ್ಯಾಮರ್ ಇರೋದು, ಅಸಲಿ ಸಾಮಾನುಗಳಿಗೆ ಗ್ಲ್ಯಾಮರ್ ಇರೋದಿಲ್ಲ. ಅದ್ರಲ್ಲಿ ಪ್ರಭಾವ ಇರುತ್ತೆ, ಇಫೆಕ್ಟ್ ಇರುತ್ತೆ ಅದರದ್ದು. ಅದ್ರ ಹತ್ರ ಹೋದರೆ ಇಫೆಕ್ಟ್ ಸಿಕ್ಕುತ್ತೆ. ಮಾತ್ರ ಇವಾಗ ನಾವುಗಳೇನು ಮಾಡ್ಕೊಂಡಿದ್ದೀವಿ, ಆ ಪ್ರದರ್ಶನವನ್ನು, ಆ ಆಡಂಬರವನ್ನು, ಅದೇ ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೇ ಮುಖ್ಯ, ಅದೇ ಸರಿ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ಅಂದ್ಕೊಂಡ್ಬಿಟ್ರೆ ಸರಿಯಾಗುತ್ತಾ? ಸರಿನೇ, ತಪ್ಪೇ. ಒಳ್ಳೇದು ಒಳ್ಳೆಯದೇನೆ, ಕೆಟ್ಟದ್ದೇನೆ.
ಯಥಾರ್ಥ ಜ್ಞಾನದಿಂದ ಯುಕ್ತವಾಗಿ ನಾವು ಹೊರಟಿರೋ ಋಷಿಗಳ ಸಂತತಿಗಳು. ಇವಾಗ 3 ಟೈರ್ನಲ್ಲಿ ಸೃಷ್ಟಿ ನಡೀತಾ ಇದೆ ಗೀತೆ ಪ್ರಕಾರವಾಗಿ. ಇದಕ್ಕೆ ಮುಂದಕ್ಕೆ ಏನು ಹೇಳ್ತಾರೆ? ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸಭಿಷ್ಯಧ್ವಂ ಏಷವೋಸ್ತಿಷ್ಠ ಕಾಮಧು ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೇಳ್ತಾರೆ. ಒಂದು ಮೇಲುಗಡೆ ದೇವತೆಗಳದ್ದು ಡೊಮೈನ್ ಇದೆ, ಲೇಯರ್ ಇದೆ, ಮಧ್ಯದಲ್ಲಿ ಮನುಷ್ಯರ ಲೇಯರ್ ಇದೆ, ಇದರ ಕೆಳಗಡೆ ಪಶು ಪಕ್ಷಿ ಪ್ರಾಣಿಗಳು, ಬಾಕಿ ಎಲ್ಲ ಮೂಢ ಯೋನಿಗಳದ್ದು ವನಸ್ಪತಿಗಳು ಎಲ್ಲ ಇದೆ. ಮನುಷ್ಯ ವಿಕಸಿತ ಆದರೆ ದೇವತ್ವಕ್ಕೆ ಹೋಗ್ತಾನೆ, ಪತಿತ್ವಾದರೆ ಪಶು ಯೋನಿಗೆ ಹೋಗ್ತಾನೆ, ಕೆಳಗಡೆಗೆ ಹೋಗ್ತಾನೆ. ಭಗವಂತ ಏನು ಹೇಳ್ತಾರೆ? ಯಜ್ಞ ಅಂದರೆ ಏನು? ಇದೊಂದು ವಿಜ್ಞಾನ, ಇದೊಂದು ಸೈನ್ಸು. ಆ ದೇವತೆಗಳ ಜೊತೆಗೆ ಸಂಪರ್ಕ ಮಾಡುವಂಥ ಒಂದು ವಿಜ್ಞಾನ. ಆ ದೇವತೆಗಳ ಜೊತೆ ಸಂಪರ್ಕ ಯಾವುದರಿಂದ ಆಗುತ್ತೆ? ಭಾವದಿಂದ ಆಗುತ್ತೆ. ನಾವು ದೇವತೆಗಳನ್ನ ನಮ್ಮ ಭಾವನೆ ಒಳಗೆ ಸ್ಥಾನ ಕೊಟ್ಟರೆ ನಾವು ಅವ್ರ ಭಾವನೆಗೆ ಹೋಗಿ ಸ್ಥಾನ ಪಡಿತೀವಿ ಅಂತ ಹೇಳ್ತಾರೆ. ಅದ್ರಲ್ಲಿ ಏನು ಅರ್ಥ ಆಯಿತು? ಇವಾಗ ಅರ್ಥ ಏನಾಯಿತು ಅಂದರೆ, ಇವಾಗ ಆಂಜನೇಯ ಸ್ವಾಮಿ ಇಲ್ಲ ಗಣಪತಿ ಇದರ ಪಕ್ಕದಲ್ಲಿ ದೊಡ್ಡ ಗಣಪತಿ, ಗಣಪತಿಗೆ ಧ್ಯಾನ ಮಾಡಿದ್ದು, ನಮ್ಮ ಭಾವದಲ್ಲಿ ಗಣಪತಿ ಬಂದರು, ಲಕ್ಷಾಂತರ ಜನ ಗಣಪತಿ ಧ್ಯಾನ ಮಾಡ್ತಾಯಿದ್ದಾರೆ. ಸರಿಯಾ? ಇವಾಗ ನಮಗೇನು? ನಮಗೆ ಒಂದೇ ಮನಸ್ಸಿರೋದು. ಮತ್ತು ದೇವತೆಗಳಿಗೇನು? ಬಹುಮನ ಅಂತ ಹೇಳ್ತೀವಿ. ದೇವತೆಗಳಿಗೆ, ಗಣಪತಿಗೆ ಕೋಟಿ ಜನ ಧ್ಯಾನ ಮಾಡ್ತಾಯಿದ್ರು, ಅವ್ರನ್ನ ಕೋಟಿ ಜನ ಧ್ಯಾನ ನೋಡೋಕೆ ಅವ್ರಿಗೆ ಸಾಮರ್ಥ್ಯ ಇದೆ ಎಟ್ ಎ ಟೈಮ್. ಒಂದೇ ಸಮಯದಲ್ಲಿ 1000 ಜನ ತಮ್ಮ ಭಾವನೆಯೊಳಗೆ ಗಣಪತಿನ ಸ್ಥಾನ ಕೊಟ್ಟರೆ ಅವರು ಆ 1000 ಜನವು ಗಣಪತಿ ಧ್ಯಾನದಲ್ಲಿ ಹೋಗಿರ್ತಾರೆ. ಅಲ್ಲಿ ಗಣಪತಿಗೆ ಆ ಸಾಮರ್ಥ್ಯ ಇದೆ ಅದನ್ನು ಡಿಸ್ಕ್ರಿಮಿನೇಟ್ ಮಾಡ್ಕೊಂಡು ನೋಡೋಕೆ ಯಾವ ಭಕ್ತ ಎಲ್ಲಿದ್ದಾನೆ ಏನು ಅಂತ. ಅವ ಎಲ್ಲಿದ್ದಾನೋ ಅಲ್ಲೇ ಅವನಿಗೆ ಅನುಗ್ರಹ ಮಾಡುವಂಥ ಶಕ್ತಿ ಅವ್ರಿಗಿದೆ. ಅದಕ್ಕೆ ದೇವತೆಗಳನ್ನ ಏನು ಹೇಳಿದ್ವು? ಬಹುಮನ ಅಂತ ಹೇಳಿದ್ವು. ಬಹುಮನ ಬಹಳ ಮನಸ್ಸಿದೆ ಅವ್ರಿಗೆ. ಆ ಬಹಳ ಮನಸ್ಸಿರೋದ್ರಿಂದ ಎಷ್ಟೇ ಜನ ಭಕ್ತರು ಅವ್ರನ್ನ ಭಾವನೆ ಒಳಗೆ ತಗೊಂಡ್ಬಂದರೆ ಅವ್ರು ಎಲ್ಲರ ಭಾವನೆಗೆ ಹೋಗಿಬಿಟ್ಟು ಅವರು ಅದನ್ನು ಸ್ವೀಕರಿಸೋಕ್ಕೆ ಸಾಧ್ಯವಿದೆ. ಅವರು ಅದರದ್ದು ಆರಾಧನೆಯನ್ನು ಸ್ವೀಕರಿಸ್ತಾರೆ. ಅವ್ರಿಗೆ ತಕ್ಕಷ್ಟು ಯಾವ ಮಟ್ಟದ ಅವ್ರದ್ದು ಭಾವನೆ ಇದೆಯೋ, ಶ್ರದ್ಧೆ ಇದೆಯೋ, ಆ ಭಾವನೆಗೆ ಹೇಗೆ ತಗೊಂಡು ಹೋಗೋದಪ್ಪ? ದೇವಾನ್ ಭಾವಯತಾನೇನ ಅಂತ ಹೇಳಿದಾಗ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾಕೆಂದರೆ ನಾವೆಲ್ಲ ಪೂಜೆ ಪುನಸ್ಕಾರ ಮಾಡೋರು, ಭಗವಂತನ ಮೇಲೆ ಶ್ರದ್ಧೆ ಇಟ್ಕೊಳ್ಳೋರು. ಆ ಭಾವನೆ ಅನ್ನೋದು ಹೇಗೆ ಅದು ಪುಷ್ಟವಾಗೋದು? ಅಲ್ಲೂ ಹೇಳಿದ್ದಾರೆ 2ನೇ ಅಧ್ಯಾಯದಲ್ಲೂ, ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ಅಂತ. ಭಾವವನ್ನು ಎದ್ದಾಗಿಂತ ಮೇಲಿಟ್ಟಿದ್ದಾರೆ. ಆ ಭಾವಕ್ಕೆ ಹೇಗೆ ನಾವು ಹೋಗೋಕ್ಕೆ ಸಾಧ್ಯ? ಅದಕ್ಕೇನು ಬೇಕಾಗಿರೋದು? ಅದಕ್ಕೆ 2 ತತ್ವ ಬೇಕಾಗಿದೆ ಮುಖ್ಯವಾಗಿ. ಮೊದಲನೇ ತತ್ವ ಶ್ರದ್ಧೆ ಬೇಕಾಗಿದೆ. ಶ್ರದ್ಧೆ ಅಂದರೆ ಏನಪ್ಪ? ಶ್ರದ್ಧೆ ಕಾನ್ಸೆಪ್ಟ್, ಅವಧಾರಣೆ ಏನು? ಶ್ರದ್ಧೆ ಅಂದರೆ ಶ್ರದ್ಧೆ ಅಂತ ಹೇಳ್ತೀವಿ, ತುಂಬ ಶ್ರದ್ಧೆ. ಶ್ರದ್ಧೆ ಅಂದರೆ ಏನು ಅರ್ಥ? ಅದಕ್ಕೆ ಅದರ ರೀಸನಿಂಗ್ಲಿ ನೋಡೋದು ಹೇಗೆ ಶ್ರದ್ಧೆ ಅಂತ? ಹೇಗೆ? ಯಾವಾಗ ನಮ್ಮ ಮನಸ್ಸು ಶ್ರೇಷ್ಠತೆಯನ್ನು ಸ್ವೀಕರಿಸುತ್ತೋ ಅದನ್ನು ಶ್ರದ್ಧೆ ಅಂತ ಹೇಳ್ತೀವಿ. ದೇವರು ನಮಗಿಂತ ಶ್ರೇಷ್ಠರು, ತಾಯಿ ತಂದೆ ನಮಗಿಂತ ಶ್ರೇಷ್ಠರು, ಗುರು ಆಚಾರ್ಯರು ನಮಗಿಂತ ಶ್ರೇಷ್ಠರು, ಗರಿಯರು, ಆ ಮಾನಸಿಕವಾಗಿ ಆ ಉಚ್ಚ ಪದವನ್ನು ಸ್ವೀಕರಿಸೋದು ಅದೇ ಶ್ರದ್ಧೆ.
ಆವಾಗ ಏನಾಗುತ್ತೆ, ಆ ಶ್ರದ್ಧೆಗೆ ಮೂರು ಸ್ವರೂಪ ಏನು? ನಾವು ನಮ್ಮ ಅಹಂಕಾರವನ್ನು ಸರೆಂಡರ್ ಮಾಡ್ತೀವಿ. ಎಲ್ಲಿ ಸರೆಂಡರ್ ಮಾಡ್ತೀವಿ? ಚರಣದಲ್ಲಿ ಸರೆಂಡರ್, ಪಾದಗಳಲ್ಲಿ ಸರೆಂಡರ್ ಮಾಡ್ತೀವಿ. ಭಾವಕ್ಕೆ ಹೋಗಬೇಕು ದೇವತೆಗಳದ್ದು ಅಂತ ಹೇಳಿದರೆ, ದೇವರದ್ದು ದೇವತೆಗಳೆಲ್ಲ ಸೇನಾಪತಿಗಳು, ಭಗವಂತನ ದರ್ಬಾರ್ ಜನಗಳು, ಆ ಪರಬ್ರಹ್ಮ ಪರಮಾತ್ಮಂದೇ ಅಂಶೀಭೂತರಾಗಿರೋರೆಲ್ಲ ದೇವತೆಗಳು. ಅವ್ರವ್ರ ಡ್ಯೂಟಿಗಳು ಕೊಟ್ಟಿದ್ದಾರೆ ಭಗವಂತ, ಆ ಡ್ಯೂಟಿ ಮಾಡ್ತಾಯಿದ್ದಾರೆ. ಆ ಭಾವನೆಗೆ ಹೋಗಬೇಕಾದ್ರೆ ಎಲ್ಲದಕ್ಕಿಂತ ಮುಂಚೆ ನಮ್ಮ ಅಹಂಕಾರ ಸಮರ್ಪಣೆ ಆಗಿರಬೇಕು. ಅಹಂಕಾರ ಸಮರ್ಪಣೆ ಆದ್ರೇ ಭಾವ ಜಗತ್ತಿಗೆ ಪ್ರವೇಶ ಸಿಕ್ಕೋದು. ಆ ಭಾವ ಜಗತ್ತಲ್ಲೇ ಸತ್ಯ ಇರೋದು, ಆತ್ಮತತ್ವ ಇರೋದು, ಈಶ್ವರ ಇರೋದು. ಅದ್ರ ಜೊತೆಗೇನು ಬೇಕು? ಈ ಶ್ರೇಷ್ಠತೆ ಸ್ವೀಕಾರ್ಯ ಮಾಡ್ಕೊಂಡ್ಮೇಲೆ ನಮಗಿಂತ ದೊಡ್ಡವರು, ನಮಗಿಂತ ತಿಳಿದವರು, ನಮಗಿಂತ ಶ್ರೇಷ್ಠರು, ಈ ಒಂದು ಸ್ವೀಕರಣೆ ಮಾಡೋದು ಅಂದರೆ ಆನೆಸ್ಟಿ ಸ್ವೀಕರಣೆ ಮಾಡೋದು. ಆಡಂಬರಕ್ಕಲ್ಲ, ಒಳಗಡೆಯಿಂದ ಸ್ವೀಕರಣೆ. ಆವಾಗ ಆ ಶ್ರದ್ಧೆ ಅನ್ನೋದು ಪುಷ್ಟವಾಗುತ್ತೆ. ನಾವು ಎಷ್ಟೋ ಸಮಯ ತೋರಿಸ್ಕೊಡೋಕ್ಕೆ ನಮಸ್ಕಾರ ಮಾಡಿರ್ತೀವಿ, ಶ್ರದ್ಧೆ ಇರೋದಿಲ್ಲ. ಆ ಶ್ರದ್ಧೆ ಇದ್ದರೆ ನಮಸ್ಕಾರ ಮಾಡಿದರೆ ಏನೂ ಪ್ರಯೋಜನವಿಲ್ಲ, ಅದರಿಂದ ಏನೂ ಲಾಭವಿಲ್ಲ. ನೀವು ತಲೆ ಬಗ್ಗಿಸ್ತೀರಿ ಅಂದರೆ ನಿಜವಾಗಿ ತಲೆ ನಿಮ್ಮದು ಬಗ್ಗಿರಬೇಕು. ನಾವು ಎಲ್ಲರೂ ತಲೆ ಬಗ್ಗಿಸಿದ್ದು ಅಂದರೆ ನಿಜವಾಗಿ ನಾವು ಅಲ್ಲಿ ಅಹಂಕಾರವನ್ನು ಸಮರ್ಪಣೆ ಮಾಡಿದ್ದು, ನೀವು ಶ್ರೇಷ್ಠರು ಅಂತ ಸ್ವೀಕರಿಸಿದ್ದು. ಅವ್ರು ಶ್ರೇಷ್ಠರಾಗಿ ಇಲ್ಲದೇ ಇದ್ರೂ ನಿಮ್ಗೆ ಅದ್ರ ಲಾಭ ಸಿಕ್ಕುತ್ತೆ ನಮಗೆ. ಯಾಕೆಂದರೆ ಶ್ರೇಷ್ಠತೆ ಎಲ್ಲ ಜಾಗದಲ್ಲೂ ಇದ್ದೇ ಇದೆ, ಅದನ್ನು ಅನುಭವ ಇಲ್ಲದೆ ಇರೋದೇ ನಮಗೆ ಕೊರತೆ ಅಷ್ಟೇ. ಶ್ರೇಷ್ಠತೆ ಇಲ್ಲದೇ ಇರೋ ಜಾಗವೇ ಇಲ್ಲ. ಇನ್ನು ಎರಡನೇದು ಏನು ಬೇಕಾಗಿದೆ? ಆ ಭಾವಕ್ಕೆ ಹೋಗ್ಬೇಕಾದ್ರೆ ವಿಶ್ವಾಸ ಅನ್ನೋದು ಬೇಕಾಗಿದೆ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಂ ಈಶ್ವರಂ ಅಂತ ಹೇಳಿದರು. ಈ ವಿಶ್ವಾಸ ಅಂದರೆ ಏನಪ್ಪ? ಈ ನಮ್ಮದು ನಿಮ್ಮದು ಎಲ್ಲರದ್ದು ಶ್ವಾಸದಲ್ಲಿ ಏನು ವಿದ್ಯಮಾನವಾಗಿದೆಯೋ ಅದನ್ನೇ ವಿಶ್ವಾಸ ಅಂತ. ಇದು ವಾಯುತತ್ವ. ಇದು ಶ್ರದ್ಧೆ ಅನ್ನೋದು ಜಲತತ್ವ. ಶ್ರದ್ಧೆ ಅನ್ನೋದು ಫ್ಲೂಯಿಡ್, ಲಿಕ್ವಿಡ್. ಅದು ಅದರ ದ್ರವೀಭೂತವಾಗಿರುತ್ತೆ ಶ್ರದ್ಧೆ. ವಿಶ್ವಾಸ ಅನ್ನೋದು ವಾಯುತತ್ವದಲ್ಲಿರುತ್ತೆ. ಇವಾಗ ಹೇಗೆ ನಮ್ಮದು ನಿಮ್ಮದು ಎಲ್ಲವೂ ಎಷ್ಟೋ ಹೇಳ್ತಾರೆ ಫೇತ್. ಇವಾಗ ಎಷ್ಟೋ ಡಿಸ್ಕಷನ್ಸ್, ಡಿಬೇಟ್ ನಡೀತಾ ಇದೆ, ನೋಡ್ತಾ ಇದ್ದೀನಿ ನಾನು. ಅದರ ಫೇತು, ಬಿಲೀಫು ಅದು ಎಲ್ಲನೂ ಡಿಫ್ರೆನ್ಸ್ ಮಾಡಿ ನೋಡ್ತಾರೆ. ಫೇತ್ ಅಂತ ವಿಶ್ವಾಸ ಅಂದರೆ ಏನು ತಿಳ್ಕೊತಾರೆ? ಯಾವ್ದು ನಾವು ನೋಡಿಲ್ವೋ, ಯಾವ್ದು ನಮ್ಗೆ ಗೊತ್ತಿಲ್ವೋ ಅದನ್ನು ಸ್ವೀಕರಿಸೋದು ವಿಶ್ವಾಸ ಅಂದ್ಕೋತಾರೆ. ಹೌದೋ ಅಲ್ವೋ? ದೇವರ ಮೇಲೆ ವಿಶ್ವಾಸ ಮಾಡಿ ಅಂತ ಹೇಳ್ತಾರೆ. ದೇವರನ್ನು ನಾವು ನೋಡಿಲ್ಲ, ದೇವರ ಬಗ್ಗೆ ನಮಗೆ ತಿಳುವಳಿಕೆ ತುಂಬ ಅಲ್ಪವಾಗಿದೆ. ಏನು ನಮಗೆ ಗೊತ್ತೇ ಇಲ್ವೋ, ನಾವು ಯಾವುದನ್ನು ನೋಡ್ತಾನೆ ಇಲ್ವೋ ಅದರ ಮೇಲೆ ವಿಶ್ವಾಸ ಮಾಡೋದು ಅದನ್ನು ಬ್ಲೈಂಡ್ ಫೇತ್ ಅಂತ ಹೇಳಿಬಿಡ್ತಾರೆ. ಕುರ್ರ ವಿಶ್ವಾಸ ಅಂತ ಹೇಳ್ತಾರೆ. ವಿಶ್ವಾಸ ನೋಡಿ, ಇವಾಗ ಹಾಗೆ ಶ್ರದ್ಧೆ ನಿಜವಾದ ಕನ್ಸೆಪ್ಟ್ ಇವಾಗ ತಮ್ಮ ಮುಂದಿಟ್ನೋ ಹಾಗೆ ವಿಶ್ವಾಸನೂ ಸರಿಯಾಗಿ ನೋಡ್ಕೋಬೇಕು ನಾವು. ವಿಶ್ವಾಸ ಅಂದರೆ ಏನು? ಅಕ್ಸೆಪ್ಟೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ನಾನು ಇದ್ದೀನಿ, ಇದು ಸತ್ಯವೋ ಅಲ್ವೋ? ನಾನು ಇದ್ದೀನಿ ಅನ್ನೋ ಶಬ್ದ ಇದೆಯಲ್ಲ, ಇದು ಸತ್ಯವೋ ಅಲ್ವೋ? ಇದೇ ವಿಶ್ವಾಸ. ನಮ್ಮ ಸತ್ವ ಅದು, ಎಸೆನ್ಸು. ನಾನು ಇದ್ದೀನಿ ಅನ್ನೋದು ಒಂದು ಎಸೆನ್ಸ್. ಅದು ಇವಾಗ ಈ ಶ್ವಾಸದಲ್ಲಿ ವಾಯು ಹೋಗ್ತಾ ಇದೆ ಬರ್ತಾ ಇದೆ ಆಟೋಮೆಟಿಕ್ಕಾಗಿ. ಇದು ಸಂದೇಹವಾದರೆ ಇದರಲ್ಲಿ ಏನು ಮೃತ್ಯು ಅಂತ ಆಯಿತು. ಆಯಿತೋ ಇದು?
ಶ್ವಾಸ ನಿಂತೋಯ್ತು ಅಂದರೆ ಹೋಯಿತು, ಪ್ರಾಣ ಹೋಯಿತು ಅಂತ ಆಯಿತು. ಹಾಗೆಯೇ ಇವಾಗ ನೋಡಿ ಏನಾಗುತ್ತೆ, ನಮ್ಮ ಗುರುಗಳು ಯಾಕೆ ಬೇಕಾಗಿದೆ? ನನ್ನೊಬ್ಬರು ಕೇಳಿದರು, ಗುರುಗಳಿಂದ ಸಂತ ಮಹಾತ್ಮರಿಂದ ಏನು ಪಡಿಬೇಕಾಗಿರೋದು ಮನುಷ್ಯ? ವಿಶ್ವಾಸ ಪಡಿಬೇಕು ಅಂತ ಹೇಳಿದೆ, ಇನ್ನೇನೂ ಬೇಕಾಗಿಲ್ಲ. ಹೇಗೆ ನಮ್ಮ ಈ ಹೊರಗಡೆ ಶರೀರ ಪ್ರಾಣವಾಯುವಿಂದ ಜೀವಂತವಾಗಿದೆಯೋ ಹಾಗೆ ನಮ್ಮ ಅಂತಃಕರಣದ್ದು ಪ್ರಾಣವಾಯುವೇ ವಿಶ್ವಾಸ. ಅಂತಃಕರಣದಲ್ಲಿ ವಿಶ್ವಾಸ ಇಲ್ಲ ಅಂದರೆ ನಾವು ಒಳಗಡೆಯಿಂದ ಮರೆತರಾಗಿದ್ದೀವಿ ಅಂತ. ಇವಾಗ ಮಗು ಹುಟ್ಟುತ್ತೆ ನೋಡಿ, ಹೇಗೊಂದು ಸಾಮ್ತಿ ಇದೆ, ಅದು ಒಂದು ಉದಾಹರಣೆ. ಮಗು ಹುಟ್ಟಿದಾಗ ಮಗು ಯಾವಾಗ ಗರ್ಭದಲ್ಲಿ ಇರುತ್ತೋ ಆವಾಗ ಅದು ತಾಯಿ ಶ್ವಾಸ ಪ್ರಕ್ರಿಯೆಯಿಂದ ಶ್ವಾಸ ತಗೋತಾ ಇರುತ್ತೆ, ಅದರ ಹಾರ್ಟ್ ಬೀಟಿಂಗ್ ನಡೀತಾ ಇರುತ್ತೆ. ಮಾತ್ರ ಪ್ರಸವ ಆದ ತಕ್ಷಣ ಏನಾಗುತ್ತೆ, ಆ ತಾಯಿಯಿಂದ ಉಸಿರು ತಗೊಳ್ಳೋದು ನಿಂತು ಹೋಗುತ್ತೆ. ಆವಾಗ ಹೆರಿಗೆ ಮಾಡಿಸೋ ಡಾಕ್ಟ್ರಾಗಲಿ ನರ್ಸ್ ಆಗಲಿ ಏನು ಮಾಡ್ತಾರೆ, ಆ ಮಗುನ ಒಂದು 4 ಸರಿ ಹೀಗೆ ಮಾಡ್ತಾರೆ. ಆ ಹೀಗೆ ಮಾಡಿದ ತಕ್ಷಣ ಏನಾಗುತ್ತೆ, ಆ ಪ್ರಾಣವಾಯು ಸಂಚಾರವಾಗಿಟ್ಟು ಅದ್ರದ್ದು ಇಂಡಿಪೆಂಡೆಂಟ್ ರೆಸ್ಪಿರೇಟರಿ ಸಿಸ್ಟಮ್ ಸ್ಟಾರ್ಟ್ ಆಗಿ ಹೋಗುತ್ತೆ. ಹಾಗೆ ಆ ಸದ್ಗುರು ಏನು ಮಾಡ್ತಾರೆ, ನಮ್ಮ ಅಂತಃಕರಣ ಸ್ವಲ್ಪ ಹೀಗೆ ಮಾಡಿಬಿಟ್ಟು ಒಳಗಡೆ ಆ ವಿಶ್ವಾಸದ ವಾಯುನ ಸಂಚಾರ ಮಾಡಿಸ್ಬಿಡ್ತಾರೆ. ಅದು ಸಂಚಾರವಾದ ತಕ್ಷಣ ಮನುಷ್ಯ ಮೇಲಕ್ಕೆ ಹೋಗೋಕೆ ಶುರು ಆಗಿಬಿಡುತ್ತೆ. ಆ ವಿಶ್ವಾಸ ನಿಮಗೆ ಸಿಕ್ಕದೇ ಇದ್ದರೆ ಏನೂ ಪ್ರಯೋಜನವಿಲ್ಲ. ವಿಶ್ವಾಸ ಆಗಬೇಕು, ಮಾಡಬೇಕಾಗಿಲ್ಲ. ಮಾಡಿದರೆ ಮುರಿದು ಹೋಗುತ್ತೆ. ಹೋನ ಅಂತ ಹೇಳ್ತೀವಿ. ಯು ಶುಡ್ ಹ್ಯಾವ್ ಫೇತ್. ಅದು ಸಹಜವಾಗಿ ವಿಶ್ವಾಸ ಆದವಾಗ ಮುರಿಯೋದಿಲ್ಲ ಯಾವಾಗಲೂ. ಆ ನಂಬಿಕೆ ಅನ್ನೋದು ಮುರಿಯೋದಿಲ್ಲ ಯಾವಾಗಲೂ. ನಂಬಿಕೆ ತಾನಾಗೆ ಬಂದುಬಿಡಬೇಕು. ಇದೇ ಅನ್ನೋದು ಸಂದೇಹವೇ ಇಲ್ಲ ಅದರಲ್ಲಿ. ಈ ವಾಯು ಸಂಚಾರವಾಗ್ತಾ ಇದೆ ಅನ್ನೋ ಸಂದೇಹವಿಲ್ವಲ್ಲ. ಹಾಗೇ ಆ ಭಗವಂತ ಇದ್ದಾನೆ, ಆತ್ಮತತ್ವ ಇದೆ, ಈಶ್ವರ ಇದ್ದಾನೆ, ದೇವತೆಗಳಿದ್ದಾರೆ. ಇದು ಸ್ವೀಕರಿಸ್ಕೊಂಡಿರ್ತಾರೆ ಒಳಗಡೆ. ಅಂತಃಕರಣ ಅದನ್ನು ಸ್ವೀಕರಣೆ ಮಾಡ್ಕೊಂಡ್ಬಿಡುತ್ತೆ. ನಮಗೆ ದುಃಖ ಬರಲಿ ಸುಖ ಬರಲಿ ಅದರಿಂದ ಅದೇನು ಶೇಕ್ ಆಗೋದಿಲ್ಲ. ಯಾಕೆಂದರೆ ಸಂಸಾರದಲ್ಲಿ ಬಂದಿರುವಾಗ ಸುಖನೂ ಬರುತ್ತೆ ದುಃಖನೂ ಬರುತ್ತೆ. ಅದು ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗುತ್ತೆ. ಯಾವ ದುಃಖನೂ ಯಾವಾಗಲೂ ಇರೋದಿಲ್ಲ, ಯಾವ ಸುಖನೂ ಯಾವಾಗಲೂ ಇರೋದಿಲ್ಲ. ಆ ಧೈರ್ಯ ಅನ್ನೋದು ಬಂದುಬಿಡುತ್ತೆ. ಇದ್ರ ಜೊತೆಗೆ ಶ್ರದ್ಧೆ ವಿಶ್ವಾಸ ಬಂದುಬಿಟ್ರೆ ತಾನಾಗೇ ಧೈರ್ಯ ಸೇರ್ಕೊಂಡ್ಬಿಡುತ್ತೆ. ನಾವು ಧೈರ್ಯಗೆಡೋದಿಲ್ಲ. ಅದಕ್ಕೆ ಆ ಭಾವದನೆ ಒಳಗೆ ತಗೊಂಬರ್ಬೇಕಾದ್ರೆ ದೇವತೆಗಳನ್ನು 2 ನಿಮಿಷ ಕೂತ್ಕೊಳ್ಳೋಣ. ನಾವು 5 ನಿಮಿಷ, ತುಂಬ ಗಂಟೆಗಟ್ಟಲೆ ಬೇಕಾಗಿಲ್ಲ. ಟೆಲಿಪ್ಯಾಥಿಕ್ಕಾಗಿ ಹೋಗಿರುತ್ತೆ, ಎಲೆಕ್ಟ್ರಿಕ್ಕಿಂದ ಜೋರಾಗಿ ಹೋಗಿರುತ್ತೆ. ಇವಾಗ ನೋಡಿ, ಇವಾಗ ಈ ಅನುಸಂಧಾನ ಆಗಿರೋ ಗ್ಯಾಡ್ಜೆಟ್ಸು ಎಲ್ಲೋ ಅಮೇರಿಕಾದಿಂದ ಮಾತಾಗ್ತಾ ಇದೆ, ಇಲ್ಲಿ ಡಯಲ್ ಮಾಡ್ತಾಯಿದ್ದೀನಿ, 5 ಸೆಕೆಂಡ್ಸಲ್ಲಿ ಮಾತಾಗೋಕ್ಕೆ ಶುರುವಾಯಿತು. ಸಾವಿರಾಂತರ ಮೈಲಿಂದ ಯಾಕೆ ಟ್ರಾವೆಲ್ ಆಗ್ತಾಯಿದೆ ವೇವ್ಸು, ಯಾವ ಸ್ಪೀಡ್ ಇದೆ ಅದಕ್ಕೆ ಅದನ್ನು ತಿಳ್ಕೊಳ್ಳಿ. ಆ ದೇವತೆಗಳನ್ನು ಹಾಗೆ ನಾವು ಭಾವನೆಯೊಳಗೆ ಕರ್ಕೊಂಡು ಬಂದ ತಕ್ಷಣ ಅವ್ರ ಭಾವನೆಯೊಳಗೆ ನಾವು ಪ್ರವೇಶ ಮಾಡಿಬಿಡ್ತೀವಿ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ. ಹೀಗೆ ಪರಸ್ಪರವಾಗಿ ಮನುಷ್ಯರ ಭಾವನೆ ಒಳಗೆ ದೇವತೆಗಳು, ದೇವರ ಭಾವನೆ ಒಳಗೆ ದೇವತೆಗಳ ಭಾವನೆಗಳು ಮನುಷ್ಯರು ಹೋಗಿಬಿಟ್ರೆ ಪರಸ್ಪರಂ ಭಾವಯಂತಹ ಪರಮಶ್ರೇಯ ಪ್ರಾಪ್ತಿಯಾಗುತ್ತೆ. ಆ ಪರಮಶ್ರೇಯದಲ್ಲಿ ಏನಿದೆ, ಪ್ರೇಯವೂ ಇದೆ, ಶ್ರೇಯವೂ ಇದೆ. ನಮಗೆ ಸುಖದ ಸಾಮಾನು ಸಿಕ್ಕುತ್ತೆ, ಶಾಂತಿಯೂ ಸಿಕ್ಕುತ್ತೆ. 2 ಇದೀ ವಚನ ಜೊತೆಲಿ ಈ ದಿನದ ಕಾರ್ಯಕ್ರಮ ನಾಳೆ ದಿನ ಮುಂದಕ್ಕೆ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾ ಅವಶಿಷ್ಯತೆ. ಓಂ ಶಾಂತಿ
ಶಾಂತಿ ಶಾಂತಿ. ಆದರಣೀಯ ಎಲ್ಲ ಶ್ರೋತವರಿಗೆ, ನಮ್ಮ ಸನ್ಮಾನಿತರಾದಂಥ ಚಂದ್ರಮೌಳಿಯವರಿಗೆ, ತಾವೆಲ್ಲರೂ ವಿಶಿಷ್ಟ ಜನವೇ ಇಲ್ಲಿ, ಯಾರೂ ಸಾಧಾರಣವೇ ಇಲ್ಲವೇ ಇಲ್ಲ. ನಾನು ಅಸಾಧಾರಣ ಅಂದರೆ ನೀವುಗಳು ಇಲ್ಲ ಅಸಾಧಾರಣ. ಅಸಾಧಾರಣ ಜೊತೆಗೆ ಅಸಾಧಾರಣರಿಂದ ಸೇರಿಕೊಳ್ಳೋದು ಎಲ್ಲರಿಗೂ ನನ್ನ ಧನ್ಯವಾದಗಳು.